ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಸೆಲ್ ಚಾಪ್ಟರ್ನ ನಾವು ಸ್ಟಾರ್ಟ್ ಮಾಡಿ ವಿ ಹ್ಯಾವ್ ಕಮ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದ ಸೆಲ್. ಈ ಜೀವಕೋಶನ ಸೆಲ್ಲವನ್ನು ನಾವು ಸ್ಟಡಿ ಮಾಡ್ತಾ ವಿ ಹ್ಯಾವ್ ಕವರ್ಡ್ ಸೆಲ್ ಮೆಮ್ಬ್ರೇನ್ನ ನಾವು ಹೆಂಗೆ ಸ್ಟಡಿ ಮಾಡಿದ್ವಿ ವಿತ್ ದ ಹೆಲ್ಪ್ ಆಫ್ ಫ್ಲೂಯಿಡ್ ಮೊಸೈಕ್ ಮಾಡೆಲ್. ಯಾರು ಪ್ರಪೋಸ್ ಮಾಡಿದ್ದು? ಸಿಂಗರ್ ಆ್ಯಂಡ್ ನಿಕೋಲ್ಸನ್. ಸೈಟೋಪ್ಲಾಸಮ್ನ ದಾಟಿ ಸೆಲ್ ಮೆಮ್ಬ್ರೇನನ್ನು ದಾಟಿ ನಾವು ಒಳಗಡೆ ಬಂದರೆ ಸೈಟೋಪ್ಲಾಸಮ್ ಇರುತ್ತೆ. ಸೈಟೋಪ್ಲಾಸಮ್ನಲ್ಲಿ ಸಾಕಷ್ಟು ರೀತಿಯಾದಂತಹ ಕಣದಂಗಗಳು ಅಂದರೆ ಸೆಲ್ ಆರ್ಗನಲೈಸ್ ಇರ್ತವೆ, ಅವನ್ನ ನಾವು ಸ್ಟಡಿ ಮಾಡಿದ್ವಿ. ಜಸ್ಟ್ ಟು ಕೋಟ್ ಫ್ಯೂ ಎಕ್ಸಾಂಪಲ್ಸ್: ಮೈಟೋಕಾಂಡ್ರಿಯಮ್, ಪ್ಲಾಸ್ಟಿಡ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್, ವ್ಯಾಕ್ಯೂಲ್ಸ್, ರೈಬೋಸೋಮ್ಸ್, ಇವೆಲ್ಲವನ್ನು ನಾವು ಸ್ಟ್ರಕ್ಚರ್ ಮತ್ತು ಫಂಕ್ಷನನ್ನು ಸ್ಟಡಿ ಮಾಡಿದ್ವಿ. ಅದಾದಮೇಲೆ ಸೈಟೋಪ್ಲಾಸಮ್ನಲ್ಲಿರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಯಾವುದು? ಸೈಟೋಸ್ಕೆಲಿಟನ್. 3 ಟೈಪ್ಸ್ ಆಫ್ ಸೈಟೋಸ್ಕೆಲಿಟನ್. ಈ ಸೈಟೋಸ್ಕೆಲಿಟನನ್ನು ಇಟ್ಕೊಂಡು ವಿ ಹ್ಯಾವ್ ಸ್ಟಡೀಡ್ ದ ಸ್ಟ್ರಕ್ಚರ್ ಆಫ್ ಸೆಂಟ್ರಿಯೋಲ್ ಆ್ಯಂಡ್ ಇನ್ ದ ಪ್ರೀವಿಯಸ್ ವಿಡಿಯೋ ವಿ ಹ್ಯಾವ್ ಸ್ಟಡೀಡ್ ಸಿಲಿಯಾ ಆ್ಯಂಡ್ ಫ್ಲಾಜೆಲ್ಲಾ. ವಿಡಿಯೋವನ್ನು ಸ್ಟಾರ್ಟಿಂಗ್ಗೆ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಎಕ್ಸಾಕ್ಟ್ಲಿ ನಾವು ಲೆಸನನ್ನು ಎಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ, ಯಾವ ಭಾಗಕ್ಕೆ ನಿಂತಿದ್ದೀವಿ ಅಂತ ನಿಮಗೆ ಕ್ಲಿಯರ್ ಕಟ್ ಐಡಿಯಾ ಸಿಗಲೇಬೇಕು. ನೌ ವಿ ಹ್ಯಾವ್ ಕಮ್ ಟು ದ ಲಾಸ್ಟ್ ಪಾರ್ಟ್. ಸೆಲ್ ಮೆಮ್ಬ್ರೇನ್ ದಾಟಿ ಸೈಟೋಪ್ಲಾಸಮ್ ಒಳಗಡೆ ಫುಲ್ ಸ್ವಿಮ್ ಮಾಡಿ ಎಲ್ಲ ಆರ್ಗನಲೈಸನ್ನು ಸೈಟೋಸ್ಕೆಲಿಟನನ್ನು ನೋಡಿ ವಿ ಹ್ಯಾವ್ ಕಮ್ ಟು ದ ಸೆಂಟರ್ ಆಫ್ ದ ಸೆಲ್. ಸೆಂಟರ್ ಆಫ್ ದ ಸೆಲ್ಲಿಗೆ ಬಂದರೆ ಸಿಗುವಂತಹ ಇಂಪಾರ್ಟೆಂಟ್ ಒಂದು ಸ್ಟ್ರಕ್ಚರ್ ಯಾವುದು? ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅಂದರೆ ಹೇಗೆ? ಒಂದು ರೀತಿ ಹೆಡ್ ಆಫ್ ದ ಫ್ಯಾಮ್ಲಿ, ಹೌದಾ? ಆ ಸೆಲ್ಲು ಮಾಡುವಂತಹ ಎಲ್ಲ ಫಂಕ್ಷನ್ಸನ್ನು, ಆ ಸೆಲ್ಲಿನ ಒಂದು ಬಿಹೇವಿಯರನ್ನು ಯಾರು ಅಲ್ಟಿಮೇಟಾಗಿ ಕಂಟ್ರೋಲ್ ಮಾಡ್ತಾ ಇರೋದು? ಅದು ನ್ಯೂಕ್ಲಿಯಸ್. ಓಕೆ, ದೇರ್ಫೋರ್ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಆ್ಯಸ್ ಬ್ರೈನ್ ಆಫ್ ದ ಸೆಲ್. ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಬ್ರೈನ್ ಆಫ್ ದ ಸೆಲ್. ಓಕೆ, ಸೊ ಈ ಸೆಲ್ಲಿಗೆ ಸಂಬಂಧಪಟ್ಟಂತಹ ಎಲ್ಲ ಡಿಸಿಷನ್ಸ್ ಎಲ್ಲಿಂದ ಬರ್ತಾ ಇದೆ? ಬ್ರೈನ್. ಯಾವುದದು ಬ್ರೈನು? ನ್ಯೂಕ್ಲಿಯಸ್. ಓಕೆ, ಈ ನ್ಯೂಕ್ಲಿಯಸನ್ನು ಫಸ್ಟ್ ಡಿಸ್ಕವರ್ ಮಾಡಿದ್ದು ಯಾರು? ರಾಬರ್ಟ್ ಬ್ರೌನ್ ಅನ್ನುವಂತಹ ಒಬ್ಬ ವಿಜ್ಞಾನಿ. ರಾಬರ್ಟ್ ಬ್ರೌನ್ ಇನ್ ದ ಇಯರ್ 1831. ಓಕೆ, ನಾವೊಂದು ಸೆಲ್ಲನ್ನು ಜಸ್ಟ್ ಹಿಂಗೆ ಡ್ರಾ ಮಾಡಿಬಿಟ್ರೆ ಒಳಗಡೆ ಒಂದು ಡಾಟನ್ನು ಹಾಕ್ತೀವಿ. ಆ ಡಾಟ್ ಅಂದರೆ ಏನು ನಮ್ಗೆ ಗೊತ್ತಿರುವಂಗೆ ನ್ಯೂಕ್ಲಿಯಸ್. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಲ್ಲ, ಆ ನ್ಯೂಕ್ಲಿಯಸ್ ಅಂದ ತಕ್ಷಣ ಫಸ್ಟ್ ನಮಗೆ ಗೊತ್ತಾಗಬೇಕು ವಿ ಆರ್ ಸ್ಟಡಿಂಗ್ ದ ಯೂಕ್ಯಾರೋಟಿಕ್ ಸೆಲ್. ವೈ? ಬಿಕಾಸ್ ಪ್ರೊಕ್ಯಾರೋಟಿಕ್ ಸೆಲ್ನಲ್ಲಿ ನ್ಯೂಕ್ಲಿಯಸ್ ಅಂತ ಇರೋದೇ ಇಲ್ಲ. ಸೊ ವಾಟ್ ಸ್ಟ್ರಕ್ಚರ್ ವಿ ಆರ್ ಸ್ಟಡಿಂಗ್ ವಿತ್ ರೆಸ್ಪೆಕ್ಟ್ ಟು ದ ನ್ಯೂಕ್ಲಿಯಸ್, ದ್ಯಾಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಯೂಕ್ಯಾರೋಟಿಕ್ ಸೆಲ್. ಓಕೆ, ಫಸ್ಟ್ ಒನ್. ಸೆಕೆಂಡ್ ಪಾಯಿಂಟ್ ಏನಂದರೆ, ಇವಾಗ ನಾವು ಒಂದು ಸೆಲ್ಲನ್ನು ಡ್ರಾ ಮಾಡಿದರೆ ಮಧ್ಯೆ ಒಂದು ಡಾಟ್ ಇಟ್ಟು ಅದು ನ್ಯೂಕ್ಲಿಯಸ್ ಅಂತ ಹೇಳ್ಬಿಡ್ತೀವಿ. ಹಾಗಂದರೆ ಎಲ್ಲ ಸೆಲ್ಸ್ಗಳಲ್ಲೂ ಒಂದೇ ನ್ಯೂಕ್ಲಿಯಸ್ ಇರುತ್ತಾ? ನೋ. Majority of the cells have only one nucleus, but there are few organisms, few exceptions where the cell may contain more than one nucleus and sometimes the nucleus may be absent inside the cell. ಆ ಕೆಲವೊಂದು ಎಕ್ಸೆಪ್ಷನ್ಸನ್ನು ಇಲ್ಲಿ ನಾವು ಕವರ್ ಮಾಡೋಣ. ಜಸ್ಟ್ ಟ್ರೈ ಟು ರಿಮೆಂಬರ್. ವಿ ಹ್ಯಾವ್ ಸ್ಟಡಿಡ್ ದಿಸ್ ಆರ್ಗ್ಯಾನಿಸಮ್. ಕ್ಯಾನ್ ಯು ಗೆಸ್? ಈವನ್ ಇನ್ ದ ಪ್ರೀವಿಯಸ್ ವಿಡಿಯೋ ಆಲ್ಸೋ ವಿ ಹ್ಯಾವ್ ಸ್ಟಡಿಡ್ ದಿಸ್. ಸಿಲಿಯಾ ಮತ್ತು ಫ್ಲಾಜೆಲ್ಲಾ ಡ್ರಾ ಮಾಡಬೇಕಾದ್ರೆ ಈ ಆರ್ಗ್ಯಾನಿಸಮ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಯಾವುದು? ಇಟ್ ಈಸ್ ಅ ಪ್ಯಾರಾಮೀಷಿಯಮ್. ಸೊ ಇನ್ ದ ಪ್ಯಾರಾಮೀಷಿಯಮ್ ಇಟ್ ಕಂಟೈನ್ಸ್ 2 ನ್ಯೂಕ್ಲಿಯೈ. ಒಂದು ಸಿಂಗಲ್ ಇತ್ತಂದರೆ ನ್ಯೂಕ್ಲಿಯಸ್, ಎರಡಿತ್ತು ಅಂತಂದರೆ ಇಟ್ ಈಸ್ ದ ನ್ಯೂಕ್ಲಿಯೈ, ಮ್ಯಾಕ್ರೋನ್ಯೂಕ್ಲಿಯಸ್ ಆ್ಯಂಡ್ ಮೈಕ್ರೋನ್ಯೂಕ್ಲಿಯಸ್. So in case of paramecium, the organism contains, it is a unicellular organism and this cell contains 2 nuclei. ಕೆಲವೊಂದು ಆಲ್ಗೆಯನ್ನು ತಗೊಂಡ್ರೆ, ಫಂಜಾಯನ್ನು ತಗೊಂಡ್ರೆ ದೇ ಕಂಟೈನ್ಸ್ ಮೋರ್ ದ್ಯಾನ್ 1 ನ್ಯೂಕ್ಲಿಯಸ್. ಓಕೆ, ನೀವು ಮಸಲ್ ಸೆಲ್ಸನ್ನು ತಗೊಳ್ಳಿ. ಫಾರ್ ಎಕ್ಸಾಂಪಲ್, ನಮ್ಮ ಬಾಡಿ ಒಳಗಡೆ ಮಸ್ಕ್ಯುಲರ್ ಟಿಶ್ಯೂ ಇರುತ್ತಲ್ಲ, 3 ಟೈಪ್ಸ್ ಆಫ್ ಮಸ್ಕ್ಯುಲರ್ ಟಿಶ್ಯೂ. ಯಾವ್ಯಾವುದು? ಸ್ಮೂತ್ ಮಸಲ್ಸ್, ಸ್ಕೆಲಿಟಲ್ ಮಸಲ್ಸ್ ಆ್ಯಂಡ್ ಕಾರ್ಡಿಯಾಕ್ ಮಸಲ್ಸ್. ಇಫ್ ಯು ಟೇಕ್ ದ ಸ್ಕೆಲಿಟಲ್ ಮಸಲ್ಸ್, ನಾವು ದೀಸ್ ಆರ್ ದ ಸ್ಕೆಲಿಟಲ್ ಮಸಲ್ಸ್. ಇದ್ರ ಒಳಗಡೆ ಲೈಟ್ ಬ್ಯಾಂಡ್ ಮತ್ತು ಡಾರ್ಕ್ ಬ್ಯಾಂಡ್ ಅಂತ ಇರುತ್ತೆ, ಹೌದಾ? ರೈಟ್. ನಾವು ಈಚ್ ಮಸಲ್ ಸೆಲ್ ದೇ ಕಂಟೈನ್ಸ್ ಮೆನಿ ನ್ಯೂಕ್ಲಿಯೈ. ಸಿಂಗಲ್ ಇದ್ದರೆ ನ್ಯೂಕ್ಲಿಯಸ್. ಓಕೆ, ಸೊ ಕೆಲವೊಂದು ಸೆಲ್ಸ್ಗಳು ಮೋರ್ ದ್ಯಾನ್ 1 ನ್ಯೂಕ್ಲಿಯಸನ್ನು ಹೊಂದಿರ್ತವೆ. And surprisingly there are few cells which does not contains the nucleus. For example, ನಮ್ಮ ಬಾಡಿ ಒಳಗಡೆ ಇರುವಂತಹ RBCಯನ್ನು ತಗೊಂಡ್ರೆ, ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳನ್ನು ತಗೊಂಡ್ರೆ ಇಟ್ ಈಸ್ ನಥಿಂಗ್ ಬಟ್ ಅ ಸೆಲ್, ರೆಡ್ ಬ್ಲಡ್ ಸೆಲ್, ಹೌದಾ?
ಸೊ ಈ ರೆಡ್ ಬ್ಲಡ್ ಸೆಲ್ಸ್ನಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ನ್ಯೂಕ್ಲಿಯಸ್ ಸಿಗೋದಿಲ್ಲ. ದ್ಯಾಟ್ ಮೀನ್ಸ್ ಇದನ್ನು ನೀವು ಡೀಪಾಗಿ ಸ್ಟಡಿ ಮಾಡಿದರೆ ಆರ್ ಬಿ ಸಿ ಅಂದರೆ ನ್ಯೂಲಿ ಫಾರ್ಮ್ಡ್ ಆರ್ ಬಿ ಸಿ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ಬಟ್ ಈ ಆರ್ ಬಿ ಸಿ ಮ್ಯಾಚ್ಯೂರ್ ಆಗ್ತಾ ಅದ್ರ ಫಂಕ್ಷನ್ ಏನು, ಆರ್ ಬಿ ಸಿ ನಮ್ಮ ಬಾಡಿನಲ್ಲಿ ಏನು ಮಾಡಬೇಕು, ಇಟ್ ಹೆಲ್ಪ್ಸ್ ಇನ್ ರೆಸ್ಪಿರೇಷನ್. ಹೇಗೆ ಕಾರ್ಬನ್ ಡೈಆಕ್ಸೈಡು ಮತ್ತು ಆಕ್ಸಿಜನನ್ನು ಬ್ಲಡ್ ಮುಖಾಂತರ ಒಂದು ಪಾರ್ಟು ಬೇರೆ ಬೇರೆ ಪಾರ್ಟ್ಸ್ಗಳಿಗೆ ಅದು ಮೂವ್ ಮಾಡಿ ತೊಗೊಂಡು ಹೋಗಬೇಕು. ಸೊ ಅದರದ್ದು ಮೇನ್ ಫಂಕ್ಷನ್ ಏನು, ಟ್ರಾನ್ಸ್ಪೋರ್ಟೇಷನ್. ಸೊ ಈ ಮ್ಯಾಚ್ಯೂರ್ ಆದಂತಹ ಪೂರ್ತಿಯಾಗಿ ಬೆಳ್ಕೊಂಡಿರುವಂತಹ ಆರ್ ಬಿ ಸಿಗಳಲ್ಲಿ ಯಾವುದೇ ರೀತಿಯಾದಂತಹ ನ್ಯೂಕ್ಲಿಯಸ್ ಕಾಣಿಸೋದಿಲ್ಲ. ಅದಕ್ಕೆ ಇದನ್ನು ನಾವು ಮ್ಯಾಚ್ಯೂರ್ಡ್ ಆರ್ ಬಿ ಸಿ ಅಂತ ಹೇಳೋದು. ಸೊ ಇನ್ ಕೇಸ್ ಆಫ್ ಮ್ಯಾಚ್ಯೂರ್ಡ್ ಆರ್ ಬಿ ಸಿ ನ್ಯೂಕ್ಲಿಯಸ್ ಈಸ್ ಅಬ್ಸೆಂಟ್. ಅದನ್ನೇ ನೀವು ಪ್ಲ್ಯಾಂಟ್ಸನ್ನು ತೊಗೊಂಡ್ರೆ, ಇಫ್ ಯು ಟೇಕ್ ದ ಸೀವ್ ಟ್ಯೂಬ್ಸ್ ಆರ್ ಒನ್ ಟೈಪ್ಸ್ ಆಫ್ ಸೆಲ್. ಓಕೆ, ಪ್ಲ್ಯಾಂಟ್ಸ್ನಲ್ಲಿ ಇರುತ್ತೆ. ಪ್ಲ್ಯಾಂಟ್ ಫಿಸಿಯಾಲಜಿನಲ್ಲಿ ಇದನ್ನ ಮಾರ್ಫಾಲಜಿ ಆಫ್ ಪ್ಲ್ಯಾಂಟ್ಸ್ನಲ್ಲಿ ಅಲ್ಲಿ ನೀವು ಫುಲ್ ಡಿಟೇಲಾಗಿ ಕಲಿತೀರ. ಸೊ ಸೀವ್ ಟ್ಯೂಬ್ಸ್ಗಳಲ್ಲಿ ಕೂಡ ನಮಗೆ ಯಾವುದೇ ರೀತಿಯಾದಂತಹ ನ್ಯೂಕ್ಲಿಯಸ್ಸು ಕಾಣಿಸೋದಿಲ್ಲ. ಬಟ್ ಮೆಜಾರಿಟಿ ಆಫ್ ದ ಟೈಮ್ ದ ಸೆಲ್ ಕಂಟೈನ್ಸ್ ಅ ನ್ಯೂಕ್ಲಿಯಸ್ ಆ್ಯಂಡ್ ಯೂಶ್ವಲಿ ಇಟ್ ಈಸ್ 1 in ನಂಬರ್. ಕೆಲವೊಂದು ಎಕ್ಸೆಪ್ಷನ್ಸ್. ಸರಿನಾ? ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ದ ನ್ಯೂಕ್ಲಿಯಸನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ಮು ಅಂತಂದರೆ, ನಾವು ಕನ್ಸಿಡರ್ ದಿಸ್ ಸೆಲ್ ವಿಚ್ ಹ್ಯಾಸ್ ನ್ಯೂಲಿ ಫಾರ್ಮ್ಡ್. ಮದರ್ ಸೆಲ್ಲಿಂದ ಒಂದು ಹೊಸದಾದಂತಹ ಒಂದು ಮರಿ ಜೀವಕೋಶ ಹುಟ್ಕೊಂಡಿದೆ. ಓಕೆ, ಈ ಮರಿ ಜೀವಕೋಶ ಏನು ಮಾಡಬೇಕು, ಒಂದು ಸತಿ ಅದು ಫಾರ್ಮ್ ಆಯಿತು ಅಂತಂದರೆ ಅದು ಸ್ಲೋ ಆಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಒಂದು ಸತಿ ಕರೆಕ್ಟಾಗಿ ಒಂದು ಸ್ಟೇಜನ್ನು ಅಟೆಂಡ್ ಮಾಡ್ತು ಅಂತಂದರೆ ದೆನ್ ಇಟ್ ವಿಲ್ ಅಂಡರ್ಗೋ ಡಿವಿಷನ್. ಹೌದಾ? ಆ್ಯಂಡ್ ಇಟ್ ವಿಲ್ ಫಾರ್ಮ್ ದ 2 cells, ಡಾಟರ್ ಸೆಲ್ಸ್. ಇದು ನಮ್ಗೆ ಗೊತ್ತಿರುವಂಥದ್ದು ಕೋಶ ವಿಭಜನೆ. ಹೌದಾ? ಈ ಸೆಲ್ಲು ಹೊಸದಾಗಿ ಹುಟ್ಕೊಂಡಿರುವಂತಹ ಸೆಲ್ಲು ಅದು ಗ್ರೋತ್ ಆಗಿ ಡಿವಿಷನ್ ಆಯಿತು ಅಂದರೆ ಈ ಸೆಲ್ಲದ್ದು ಲೈಫ್ ಸ್ಪ್ಯಾನ್ ಮುಗೀತು ಅಂತ ಅರ್ಥ. ಅವಾಗ ಈ ಸೆಲ್ ಉಳಿಯೋದಿರೋದೇ ಇಲ್ಲ, ಅದು ಡಿವೈಡ್ ಆಗಿ 2 ಸೆಲ್ ಆಗಿಬಿಟ್ಟಿರುತ್ತೆ. ಸೊ ಈ ಸೆಲ್ದೇನು ಒಂದು ಫುಲ್ ಲೈಫ್ ಸ್ಪ್ಯಾನ್ ಇದೆ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಲ್ಲ, ಒಂದು ಸೆಲ್ಲಿಂದು ಫುಲ್ಲು ಜೀವಾವಧಿ ಅಂದರೆ ಲೈಫ್ ಸೈಕಲ್ ಅಂತ ನಾವೇನು ಸ್ಟಡಿ ಮಾಡ್ತೀವಲ್ಲ, ಅದರಲ್ಲಿ ಮೆಜಾರಿಟಿ ಆಫ್ ದ ಟೈಮ್, ಅದು ಬದುಕಿರುವಂತಹ ಮೆಜಾರಿಟಿ ಆಫ್ ದ ಟೈಮ್ ಅದು ಡಿವೈಡ್ ಆಗ್ತಾ ಇರೋಂಗಿಲ್ಲ, ಜಸ್ಟ್ ಅದು ಗ್ರೋತ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಯೂಶ್ವಲಿ ಇಂಟರ್ಫೇಸ್ ಅಂತ ಕರಿತೀವಿ. ಸೆಲ್ ಸೈಕಲ್ನಲ್ಲಿ ಫುಲ್ ಕ್ಲಿಯರಾಗಿ ಡಿಟೇಲಾಗಿ ಸ್ಟಡಿ ಮಾಡೋಣ. ಜಸ್ಟ್ ಫಾರ್ ಟೈಮ್ ಸೇಕ್ ನೀವು ನೆನ್ಪಿಟ್ಕೊಳ್ಳಿ, ಸೆಲ್ ಡಿವೈಡ್ ಆಗೋಕ್ಕಿಂತ ಮುಂಚೆ ಅದೇನು ಯಾವ ಒಂದು ಗ್ರೋತ್ ಫೇಸ್ನಲ್ಲಿ ಇರುತ್ತಲ್ಲ ಅದನ್ನು ನಾವು ಇಂಟರ್ಫೇಸ್ ಅಂತ ಕರಿತೀವಿ. ಈ ಇಂಟರ್ಫೇಸ್ನಲ್ಲಿ ಅಗೇನ್ G1 ಫೇಸ್, S ಫೇಸ್, G2 ಫೇಸ್ ತಲೆ ಕೆಡಿಸ್ಕೋಬೇಡಿ, ಅದನ್ನು ನಾವು ನೆಕ್ಸ್ಟ್ ಚಾಪ್ಟರ್ನಲ್ಲಿ ನೋಡೋಣ. ಈ ಫುಲ್ ಇಂಟರ್ಫೇಸ್ ಮುಗಿದ ಮೇಲೆ ಶಾರ್ಟ್ ಸ್ಪ್ಯಾನಲ್ಲಿ ಈ ಸೆಲ್ಲು ಡಿವೈಡ್ ಆಗಿ 2 ಸೆಲ್ ಆಗಿ ತನ್ನ ಲೈಫ್ ಸೈಕಲನ್ನು ಮುಗಿಸ್ಕೊಂಡ್ಬಿಡುತ್ತೆ. ಸೊ ಇಲ್ಲಿ ಸ್ಮಾಲ್ ಏನು ಟೈಮ್ ಇದೆಯಲ್ಲ, ಸ್ಮಾಲ್ ಟೈಮ್ ಗ್ಯಾಪ್ನಲ್ಲಿ ಅದು ಡಿವೈಡ್ ಆಗೋದು, ಮಿಕ್ಕಿದ ಎಲ್ಲ ಟೈಮ್ನಲ್ಲಿ ಅದು ಇಂಟರ್ಫೇಸಲ್ಲಿ ಇರುತ್ತೆ. ಸೊ ನಾನು ಪ್ರಾಬ್ಲಮ್ ಏನು ಅಂತ ಹೇಳಿದ್ನಲ್ಲ, ಇಲ್ಲಿ ಪ್ರಾಬ್ಲಮ್ ಏನಂತಂದರೆ ನ್ಯೂಕ್ಲಿಯಸನ್ನು ಸ್ಟಡಿ ಮಾಡಬೇಕಾದ್ರೆ ಬೇರೆ ಬೇರೆ ಸೆಲ್ಲು ಬೇರೆ ಬೇರೆ ಸ್ಟೇಜ್ನಲ್ಲಿದ್ದಾಗ ಬೇರೆ ಬೇರೆ ಆದಂತಹ ನ್ಯೂಕ್ಲಿಯಸ್ ಸ್ಟ್ರಕ್ಚರನ್ನು ಹೊಂದಿರುತ್ತೆ. ಆರ್ ಯು ಗೆಟ್ಟಿಂಗ್ ದಿಸ್ ಪಾಯಿಂಟ್? ಸೆಲ್ಲು ಬೇರೆ ಬೇರೆ ಲೈಫ್ ಸ್ಪ್ಯಾನಲ್ಲಿ ಇರಬೇಕಾದ್ರೆ, ಇವಾಗ ನಮ್ಮ ಲೈಫ್ ಸೈಕಲ್ ನೋಡ್ಕೊಳ್ಳಿ, ನಾವು ಮಗುವಾದ ಹೆಂಗಿರ್ತೀವಿ, ಚಿಕ್ಕದಾಗಿರ್ತೀವಿ. ಆಮೇಲೆ ನೆಕ್ಸ್ಟ್ ಸ್ಟೇಜಿಗೆ ಬಂದರೆ ಸ್ವಲ್ಪ ಅಂಬೆಗಾಲಿಡ್ತೀವಿ. ನೆಕ್ಸ್ಟ್ ಸ್ಟೇಜಲ್ಲಿ ಎದ್ದು ಕೂತ್ಕೋತೀವಿ. ಅದ್ರ ನೆಕ್ಸ್ಟ್ ಸ್ಟೇಜಲ್ಲಿ ಎದ್ದು ನಿಂತ್ಕೋತೀವಿ. ಅದ್ರ ನೆಕ್ಸ್ಟ್ ಸ್ಟೇಜಲ್ಲಿ ನಮ್ಮ ಬಾಡಿ ಗ್ರೋತ್ ಆಗ್ತಾ ಹೋಗುತ್ತೆ, ಸೈಜ್ ಆಗ್ಬೋದು ಮತ್ತು ಹೈಟ್ ಆಗ್ಬೋದು. ಅದಾದಮೇಲೆ ಮತ್ತೆ ನಾವು ವಯಸ್ಸಾಗ್ತಾ ಆಗ್ತಾ ಮತ್ತೆ ಒಂದು ಬೇರೆ ಸ್ಟೇಜಿಗೆ. ಅದೇ ರೀತಿ ಒಂದು ಸೆಲ್ಲದ್ದು ಲೈಫ್ ಸೈಕಲ್ ತೊಗೊಂಡ್ರೆ ಬೇರೆ ಬೇರೆ ಸ್ಟೇಜ್ನಲ್ಲಿ ಆ ಸ್ಟೇಜಿಗೆ ಅನುಗುಣವಾಗಿ ಫಂಕ್ಷನ್ ಮಾಡುವಂತಹ ನ್ಯೂಕ್ಲಿಯಸನ್ನು ಹೊಂದಿರುತ್ತೆ. ರಿಮೆಂಬರ್, ಆ ಸ್ಟೇಜಿಗೆ ಬೇಕಾಗುವಂತಹ ಫಂಕ್ಷನ್ ಏನಿದೆ ಅದನ್ನು ಕ್ಯಾರಿ ಮಾಡಲಿಕ್ಕೆ ನ್ಯೂಕ್ಲಿಯಸ್ಸು ಬೇರೆ ಬೇರೆ ಶೇಪು, ಸೈಜು, ಸ್ಟ್ರಕ್ಚರನ್ನು ಹೊಂದಿರುತ್ತೆ. ಸೊ ನಾವು ನ್ಯೂಕ್ಲಿಯಸನ್ನು ಸ್ಟಡಿ ಮಾಡಬೇಕಂದ್ರೆ ಯೂಶ್ವಲಿ ವಿ ಸ್ಟಡಿ ದ ಇಂಟರ್ಫೇಸ್ ನ್ಯೂಕ್ಲಿಯಸ್. You got my point? So we are studying the interphase nucleus. ಇಂಟರ್ಫೇಸ್ ನ್ಯೂಕ್ಲಿಯಸನ್ನು ನಾವು ಡ್ರಾ ಮಾಡಿದರೆ ಅದರಲ್ಲಿ ಫಸ್ಟ್ ಬರುವಂತಹ ಪಾಯಿಂಟ್ ಏನು? ಇಟ್ ಈಸ್ ಎ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್. ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್. Now tell me one more any organelle which is having a double membrane. For example, we have mitochondria. Okay. Now here ನ್ಯೂಕ್ಲಿಯಸನ್ನು ಡ್ರಾ ಮಾಡಬೇಕಾದ್ರೆ ಫಸ್ಟ್ ಪಾಯಿಂಟ್ ಸಿಕ್ಬಿಡುತ್ತು. ಇಟ್ ಈಸ್ ಎ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್. ಸೊ ಹೆಂಗೆ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರನ್ನು ಡ್ರಾ ಮಾಡಬೇಕು? ನೋ, ದಿಸ್ ಈಸ್ ದ ಒನ್ ಮೆಂಬ್ರೇನ್ ಆ್ಯಂಡ್ ದಿಸ್ ಈಸ್ ದ
ಅನದರ್ ಮೆಂಬ್ರೇನ್. ಬಟ್ ಟ್ವಿಸ್ಟ್ ಹೆಂಗೆ ಮೈಟೋಕಾಂಡ್ರಿಯಾದಲ್ಲಿ ಹಿಂಗೆ ತೆಗೆದಿದ್ವಿ, ಬಟ್ ಇಲ್ಲಿ ಹೆಂಗೆ ಚೇಂಜಸ್ ಇರುತ್ತೆ ಅಂತಂದರೆ ಈ ಡಬಲ್ ಮೆಂಬ್ರೇನ್ನಲ್ಲಿ ಅಲ್ಲಲ್ಲಿ ಕೆಲವೊಂದು ರಂಧ್ರಗಳಿರ್ತವೆ, ಹೋಲ್ಸ್ ಇರ್ತವೆ, ಪೋರ್ಸ್ ಇರ್ತವೆ. ಓಕೆ, ದೇ ಆರ್ ಕಾಲ್ಡ್ ಆ್ಯಸ್ ನ್ಯೂಕ್ಲಿಯರ್ ಪೋರ್ಸ್. ಈ ನ್ಯೂಕ್ಲಿಯರ್ ಪೋರ್ಸ್ ಹೆಂಗೆ ಫಾರ್ಮ್ ಅದು ಅಂತಂದರೆ ಈ ಡಬಲ್ ಮೆಂಬ್ರೇನು ಕೆಲವೊಂದು ಜಾಗಗಳಲ್ಲಿ ಹೀಗೆ ಲಾಕ್ ಆಗಿಬಿಡುತ್ತೆ. ಓಕೆ, ಒಂದಕ್ಕೊಂದು ಜಾಯಿನ್ ಆಗಿಬಿಡುತ್ತೆ. ಸೊ ಈ ಥರ ಜಾಯಿನ್ ಆಯಿತು ಅಂತಂದರೆ ಇಲ್ಲಿ ಚಿಕ್ಕದಾದಂತಹ ಒಂದು ದಾರಿ ಅಂತ ಆಯಿತಾ. ನಾವು ದಿಸ್ ಪ್ಲೇಸ್, ಮೈನ್ಯೂಟ್ ಪ್ಲೇಸ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಪೋರ್. ಸೊ ಇಫ್ ಯು ಟೇಕ್ ದ ಲೇಬ್ಲಿಂಗ್, ಶಾರ್ಟಾಗಿ ಲೇಬ್ಲಿಂಗ್ ಬರೋಣ. ಹೊರಗಡೆ ಇರೋದೇನು ಇದು ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಆ್ಯಂಡ್ ದಿಸ್ ಈಸ್ ಇನ್ನರ್ ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ಇವೆರಡು ಏನು ಇವು ಮೆಂಬ್ರೇನ್ಸ್, ಲೇಯರ್ಸ್. ಓಕೆ, ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಆ್ಯಂಡ್ ಇನ್ನರ್ ನ್ಯೂಕ್ಲಿಯರ್ ಮೆಂಬ್ರೇನ್. ಈ ಎರಡು ನ್ಯೂಕ್ಲಿಯರ್ ಮೆಂಬ್ರೇನ್ ಒಳಗಡೆ ಏನು ಜಾಗ ಇದೆಯಲ್ಲ, ಸಾರಿ, ನೋ ದಿಸ್ ಪ್ಲೇಸ್ or space between the two nuclear envelopes, two nuclear membranes, we call it as perinuclear matrix. Sarina? It is called as perinuclear space ಅಥವಾ ಮ್ಯಾಟ್ರಿಕ್ಸ್ ಕೆಲವೊಂದು ಬುಕ್ಗಳಲ್ಲಿ. ಸೊ ಎರಡು ಮೆಂಬ್ರೇನ್ ಮಧ್ಯೆ ಇರುವಂತಹ ಸ್ಮಾಲ್ ಗ್ಯಾಪ್ ಇದೆಯಲ್ಲ, ಜಾಗ ಇದೆಯಲ್ಲ, ಅದನ್ನು ಪೆರಿನ್ಯೂಕ್ಲಿಯರ್, ನಾವು ಹೆಂಗೆ PCM ಪೆರಿಸೆಂಟ್ರಿಯೋಲಾರ್ ಮ್ಯಾಟ್ರಿಕ್ಸ್ ಅಂತ ಕರೆದಿದ್ವಲ್ಲ, ಇಲ್ಲಿ ಪೆರಿನ್ಯೂಕ್ಲಿಯರ್ ಸ್ಪೇಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಲೇಬ್ಲಿಂಗು, ದಿಸ್ ಪೋರ್, ಇಟ್ ಈಸ್ ಕಾಲ್ಡ್ ಆ್ಯಸ್ ನ್ಯೂಕ್ಲಿಯರ್ ಪೋರ್. ಓಕೆ, ಇದು ಹೊರಗಡೆ ಇರುವಂತಹ ಸ್ಟ್ರಕ್ಚರ್. ಈ ನ್ಯೂಕ್ಲಿಯರ್ ಪೋರ್ ಏನು ಮಾಡ್ತಾ ಇದೆ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇದು ಫುಲ್ ನ್ಯೂಕ್ಲಿಯಸ್ ಇರೋದು ಒಂದು ದೊಡ್ಡ ಸೆಲ್ನಲ್ಲಿ. ಸೊ ಸೈಟೋಪ್ಲಾಸಮಿಂದ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ಸಿಗೆ, ನ್ಯೂಕ್ಲಿಯಸ್ಸಿಂದ ಹೊರಗಡೆ ಇರುವಂತಹ ಸೈಟೋಪ್ಲಾಸಮ್ಗೆ ಒಂಥರ ಬ್ರಿಡ್ಜ್ ಇದ್ದಂಗೆ. ಇಲ್ಲಿಂದ ಮೊಲಿಕ್ಯೂಲ್ಸು ಈಸಿಯಾಗಿ ಎಕ್ಸ್ಚೇಂಜ್ ಆಗ್ತಾ ಇರ್ಬೋದು. ಸರಿನಾ? ನ್ಯೂಕ್ಲಿಯಸ್ ಒಳಗಡೆ ಏನಿದೆ, ನ್ಯೂಕ್ಲಿಯಸ್ ಒಳಗಡೆ ಯು ವಿಲ್ ಗೆಟ್ Now this structure we call it as nucleoplasm. ಸೈಟೋಪ್ಲಾಸಮ್ ಗೊತ್ತಲ್ಲ, ಅಂದರೆ ಸೆಲ್ನಲ್ಲಿರೋದು ಸೈಟೋಪ್ಲಾಸಮ್. ಸೊ ನೀವು ಒಂದು ಸೆಲ್ ತಗೊಂಡ್ರೆ ಇದನ್ನೇ ಫುಲ್, ನೋ ಐ ಕಾಂಟ್ ಡ್ರಾ, ನೋ ದಿಸ್ ಈಸ್ ದ ಸೆಲ್. ಓಕೆ, ಆ್ಯಂಡ್ ದಿಸ್ ಈಸ್ ದ ನ್ಯೂಕ್ಲಿಯಸ್. ಇದೇನಿದು, ಇದು ಸೈಟೋಪ್ಲಾಸಮ್. ಇದ್ರ ಒಳಗಡೆ ಏನಿದೆ, ನ್ಯೂಕ್ಲಿಯೋಪ್ಲಾಸಮ್. ಓಕೆ, ಈ ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯೋಪ್ಲಾಸಮನ್ನು ಸೇರಿ ನಾವು ಪ್ರೋಟೋಪ್ಲಾಸಮ್ ಅಂತ ಹೇಳ್ತಾರೆ. ಸೊ ವರ್ಡ್ಸ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಪ್ರೋಟೋಪ್ಲಾಸಮ್ ಅಂತಂದರೆ ಸೆಲ್ನಲ್ಲಿರುವಂಥ ಟೋಟಲ್ ಲಿಕ್ವಿಡ್ ಕಂಟೆಂಟ್. ಆ ಲಿಕ್ವಿಡ್ ಕಂಟೆಂಟ್ ಎಲ್ಲೆಲ್ಲಿರುತ್ತೆ, ಹೊರಗಡೆ ನ್ಯೂಕ್ಲಿಯಸ್ ಹೊರಗಡೆ ಇದ್ದರೆ ಅದು ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್ ಒಳಗಡೆ ಇದ್ದರೆ ನ್ಯೂಕ್ಲಿಯೋಪ್ಲಾಸಮ್. ಸೊ ಸೈಟೋಪ್ಲಾಸಮ್ ಪ್ಲಸ್ ನ್ಯೂಕ್ಲಿಯೋಪ್ಲಾಸಮನ್ನು ನಾವು ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. So where we are inside the nucleus actually, and that material we call it as nucleoplasm. ಈ ನ್ಯೂಕ್ಲಿಯೋಪ್ಲಾಸಮ್ ಒಳಗಡೆ ನಮಗೆ ಸಾಕಷ್ಟು ಎಂಜೈಮ್ಸ್ಗಳು ಸಿಗ್ತವೆ. ಆಮೇಲೆ DNA RNAನೇ ಪ್ರೊಡ್ಯೂಸ್ ಮಾಡುತ್ತೆ. ಅವೆಲ್ಲ RNAಗಳು ಈ ನ್ಯೂಕ್ಲಿಯೋಪ್ಲಾಸಮ್ನಲ್ಲಿ ನಮಗೆ ಕಾಣಿಸ್ತವೆ. ಸರಿನಾ? Now coming to the main part of the nucleus, that is the genetic information ಅಥವಾ genetic material. ಸೆಲ್ಲದ್ದು ಮೇನ್ ಫಂಕ್ಷನ್ ಏನು, ಫಸ್ಟ್ ಆಫ್ ಆಲ್ ಇಟ್ ಕಂಟ್ರೋಲ್ಸ್ ದ ಸೆಲ್ಯುಲರ್ ಮೆಟಬಾಲಿಸಮ್. ಸೆಲ್ಲಿಗೆ ಸಂಬಂಧಪಟ್ಟಂತಹ ಎಲ್ಲ ಮೆಟಬಾಲಿಕ್ ಆ್ಯಕ್ಟಿವಿಟಿಗಳನ್ನು ಈ ನ್ಯೂಕ್ಲಿಯಸ್ಸು ನಿಯಂತ್ರಿಸುತ್ತೆ. ಸೆಕೆಂಡ್ ವೆರಿ ಇಂಪಾರ್ಟೆಂಟ್, ದ ನ್ಯೂಕ್ಲಿಯಸ್ ಇಟ್ ಎನ್ಕ್ಲೋಸಸ್ ದ ಜೆನೆಟಿಕ್ ಇನ್ಫಾರ್ಮೇಷನ್, ಜೆನೆಟಿಕ್ ಮಟೀರಿಯಲ್, ಆ್ಯಂಡ್ ದಿಸ್ ಜೆನೆಟಿಕ್ ಮಟೀರಿಯಲ್ ದ ಸೆಲ್ ಟ್ರಾನ್ಸ್ಮಿಟ್ಸ್ ದ ಜೆನೆಟಿಕ್ ಮಟೀರಿಯಲ್ ಫ್ರಮ್ ಒನ್ ಜನ್ರೇಷನ್ ಟು ನೆಕ್ಸ್ಟ್ ಜನ್ರೇಷನ್. ಒಂದು ಆನುವಂಶಿಕವಾದಂತಹ ಒಂದು ಮಟೀರಿಯಲನ್ನು ಹೊಂದ್ಕೊಂಡು ಆ ಮಟೀರಿಯಲನ್ನು ತಂದೆಯಿಂದ ಫುಲ್ ನೆಕ್ಸ್ಟ್ ಜನ್ರೇಷನ್, ಮಕ್ಕಳಿಗೆ, ಮಕ್ಕಳಿಂದ ಮೊಮ್ಮಕ್ಕಳು, ಮೊಮ್ಮಕ್ಕಳಿಂದ ಹಾಗೆ ಕಂಟಿನ್ಯೂಸ್ ಆಗಿ ಜನ್ರೇಷನ್ ಟು ಜನ್ರೇಷನ್ ಆ ಇನ್ಫಾರ್ಮೇಷನ್ನು ಹೋಗ್ತಾ ಇರುತ್ತೆ. ಯಾರದನ್ನು ನೋಡ್ಕೊಳ್ಳೋದು, ನ್ಯೂಕ್ಲಿಯಸ್. ಓಕೆ, ನಾವು ವಾಟ್ ಈಸ್ ದಿ ಜೆನೆಟಿಕ್ ಇನ್ಫಾರ್ಮೇಷನ್, ಇದ್ರದ್ದು ನಿಮಗೆ ಕ್ಲಿಯರ್ ಕಟ್ಟಾಗಿ ಐಡಿಯಾ ಇರಬೇಕು. ಇದ್ರದ್ದು ಸ್ಟ್ರಕ್ಚರ್ ನೀವು ನೆಕ್ಸ್ಟ್ ಇಯರ್ ಸೆಕೆಂಡ್ ಪ್ಯೂನಲ್ಲೂ ಕೂಡ ಸ್ಟಡಿ ಮಾಡ್ತೀರಾ. ಬಟ್ ಇಲ್ಲಿ ನಿಮಗೆ ಬೇಸಿಕ್ ಅದು ಏನು ಅಂತ ಒಂದು ಐಡಿಯಾ ಇರಬೇಕು. ಸಿ, ಜೆನೆಟಿಕ್ ಮಟೀರಿಯಲ್ ಅಂದ ತಕ್ಷಣ ನಾವೇನಂತ ಹೇಳ್ತೀವಿ, DNA. ಓಕೆ, ಪ್ಲೀಸ್ ಡೋಂಟ್ ಸ್ಕಿಪ್ DNA. ಓಕೆ,
DNA ಅಂದರೆ ನಮ್ಗೆ ಗೊತ್ತಿದೆ, ನಾವು ಲೋವರ್ ಸ್ಟ್ಯಾಂಡಲ್ಲಿ ಕಲ್ತಿದ್ದೀವಿ. DNA ಅಂದರೆ 2 ಥ್ರೆಡ್ಗಳು ಒಂದಕ್ಕೊಂದು ಹಿಂಗೆ ಸರಪಳಿ ಥರ ಹೊಂದ್ಕೊಂಡು ಒಂದು ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಫಾರ್ಮ್ ಮಾಡಿರುತ್ತೆ ಅಂತ. ನಾವು ದಿಸ್ ಈಸ್ ದ DNA. ಇದು ಗೊತ್ತಾ ನಮಗೆ? DNA ಅಂದರೆ ಜೆನೆಟಿಕ್ ಮಟೀರಿಯಲ್, ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ನೆಕ್ಸ್ಟ್ ಇಯರ್ ಫುಲ್ ಡೀಟೇಲ್ ಆಗಿದೆ. ಈ ಜೆನೆಟಿಕ್ ಮಟೀರಿಯಲ್ಲು ನ್ಯೂಕ್ಲಿಯಸ್ ಒಳಗಡೆ ಇದೆ ಅಂತ ಹೇಳ್ತೀವಿ, ಹೌದಾ? ಒಂದು ಸೆಲ್ನಲ್ಲಿ ಮೈಕ್ರೋಸ್ಕೋಪಿಕ್ ಸೆಲ್ನಲ್ಲಿ DNA ತೊಗೊಂಡ್ರೆ, ಜೆನೆಟಿಕ್ ಮಟೀರಿಯಲ್ನ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಅದು 2 ಮೀಟರ್ ಲಾಂಗ್ ಇರುತ್ತೆ. ಓಕೆ, 2.2 ಸಮಥಿಂಗ್ ಅಪ್ರಾಕ್ಸಿಮೇಟ್ಲಿ 2 ಇರುತ್ತೆ. ಸೊ ಸೆಲ್ಲು ಮೈಕ್ರೋಸ್ಕೋಪಿಕ್ ಇದ್ರೂ 2 ಮೀಟರ್ ಇರುವಂತಹ ಒಂದು ಜೆನೆಟಿಕ್ ಮಟೀರಿಯಲ್ಲು ಆ ಸೆಲ್ ಒಳಗಡೆ ಹೋಗಬೇಕು. ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ಒಂದು ಚಿಕ್ಕದಾದಂತಹ ಬಾಕ್ಸ್ನಲ್ಲಿ ಒಂದು ಫುಲ್ ಉದ್ದ ಆಗಿರುವಂತಹ ಒಂದು ರೋಪನ್ನು, ಅಂದರೆ ಸೆನಬು ಅಂತೀವಲ್ಲ, ಒಂದು ದಾರವನ್ನು ಹಾಕಬೇಕಂದ್ರೆ ನಾವೇನು ಮಾಡ್ತೇವೆ ಹೇಳಿ? ಅದನ್ನ ಫುಲ್ ತಿರುಗಿಸಿ ದಾರವನ್ನು ಅದರಲ್ಲಿ ಹಿಂಗೆ ತುರುಕ್ತಾ ಹೋಗ್ತೀವಿ, ನಮ್ಮ ಭಾಷೆನಲ್ಲಿ ಹೇಳಬೇಕಂದ್ರೆ. ಓಕೆ, ಸೊ ಅದನ್ನು ನಾವು ಹೆಂಗೆ ಅದನ್ನ ಫುಲ್ ಫೋಲ್ಡ್ ಮಾಡಿ ದಾರ ಹಾಕಕ್ಕೆ ಹೋಗ್ತೀವಲ್ಲ, ಅದೇ ರೀತಿಯಾಗಿ ಇಷ್ಟು ಲಾಂಗ್ ಇರುವಂತಹ ಜೆನೆಟಿಕ್ ಮಟೀರಿಯಲ್ಲು ಫುಲ್ ರೌಂಡ್ ಆಗಿ ಕಾಯಿಲ್ ಆಗಿ ಈ ಸೆಲ್ ಅನ್ನುವಂತಹ ಸಣ್ಣದಾದಂತಹ ಸೆಲ್ನಲ್ಲಿ ಅದಕ್ಕಿಂತನೂ ಚಿಕ್ಕದಾಗಿರುವಂತಹ ನ್ಯೂಕ್ಲಿಯಸ್ ಒಳಗಡೆ ಅದು ಕುತ್ಕೊಂಡಿರುತ್ತೆ. ಯಾವುದು? ಜೆನೆಟಿಕ್ ಮಟೀರಿಯಲ್. ಸೊ ಇಲ್ಲಿ ನಾವು ಏನು ಕಲಿಬೇಕು? ಈ ಜೆನೆಟಿಕ್ ಮಟೀರಿಯಲ್ ಏನು DNA ಇದೆಯಲ್ಲ, ಅದು ಎಷ್ಟು ಉದ್ದ ಇದೆ ಅಂತಂದರೆ ಅದು ನ್ಯೂಕ್ಲಿಯಸ್ ಒಳಗಡೆ ಇರಲಿಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಅದೇನು ಮಾಡುತ್ತೆ? ಇಟ್ ಅಂಡರ್ಗೋಸ್ ಕಂಡೆನ್ಸೇಷನ್. ಅದು ಉದ್ದವಾಗಿರೋದು ಕಾಯಿಲ್ ಆಗ್ತಾ ಚಿಕ್ಕದಾಗಿ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ಹಾಗಾದರೆ ಅದು ಕಾಯಿಲ್ ಆಗಬೇಕಲ್ಲ, ಅದಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಕಾಯಿಲ್ ಆಗಲಿಕ್ಕೆ? ದ್ಯಾಟ್ ಕಾಯಿಲಿಂಗ್ ಈಸ್ ವಿತ್ ದ ಹೆಲ್ಪ್ ಆಫ್ ಅ ಪ್ರೋಟೀನ್ಸ್ ಕಾಲ್ಡ್ ಹಿಸ್ಟೋನ್ಸ್. ಇದು ಕೂಡ ನಿಮಗೆ ನೆಕ್ಸ್ಟ್ ಇಯರ್ ಫುಲ್ ಡೀಟೇಲ್ ಆಗಿ ಇದೆ. ಎಷ್ಟು ಹಿಸ್ಟೋನ್ಸ್ ಇರ್ತವೆ ಒಂದು ಕಾಯಿಲ್ನಲ್ಲಿ, ಅದೆಲ್ಲ ನೆಕ್ಸ್ಟ್ ಇಯರ್ಗೆ. ಇಲ್ಲಿ ಸಿಂಪಲ್ ಆಗಿ ನಾವು ವಿತ್ ರೆಸ್ಪೆಕ್ಟ್ ಟು ದ ನ್ಯೂಕ್ಲಿಯಸ್ ಇಲ್ಲಿ ಸ್ಟಡಿ ಮಾಡೋಣ. ಸೊ ಇದೇನು ಥ್ರೆಡ್ ಇದೆಯಲ್ಲ, ನಾವು ದೀಸ್ ಆರ್ ದ ಹಿಸ್ಟೋನ್ಸ್. ಇವೆಲ್ಲ ಹಿಸ್ಟೋನ್ ಪ್ರೋಟೀನ್ಸ್. ಓಕೆ, ಸೊ ಇದೇನು ಮಾಡುತ್ತೆ? ಇದೇನು DNA ಇದೆಯಲ್ಲ, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್, ಈ ಥ್ರೆಡ್ ಇದೆಯಲ್ಲ, ಇದೇನು ಮಾಡುತ್ತೆ? ಸ್ಲೋ ಆಗಿ ಬರ್ತಾ ನಾವು ದಿಸ್ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಇದಕ್ಕೆ ಫುಲ್ ಹಿಂಗೆ ರಿಂಗ್ ಥರ ಬರುತ್ತೆ. ಇದು ಸುತ್ತಕೊಂಡು ಮತ್ತೆ ಹೊರಗಡೆ ಬರೋದು, ಮತ್ತೆ ಫುಲ್ ರೌಂಡ್ ಆಗೋದು, ಮತ್ತೆ ಹೊರಗಡೆ, ಮತ್ತೆ ಇದಕ್ಕೆ ಫುಲ್ ರೌಂಡ್ ಆಗೋದು, ಹೊರಗಡೆ, ಅಗೇನ್ ರೌಂಡ್, ಆ್ಯಂಡ್ ಇಟ್ ಈಸ್ ಕಮ್ಮಿಂಗ್ ಬ್ಯಾಕ್. You got this point? So this DNA, it undergoes coiling with the help of the proteins called as histone proteins. ಸರಿನಾ? ಸೊ ಈ ಸ್ಟೇಜಿಂದ ನಾವು ಈ ಸ್ಟೇಜಿಗೆ ಬಂದಾಯಿತು, ರೈಟ್? ಇದನ್ನು ನಾವು DNA ಅಂತ ಕರೆದ್ವಿ, ಹೌದಾ? ನಾವು ದಿಸ್ ಸ್ಟ್ರಕ್ಚರ್ ಇದನ್ನು ನಾನು ಫುಲ್ ಎನ್ಲಾರ್ಜ್ ಮಾಡಿ ತೋರಿಸಿದ್ದೀನಿ. ಬಟ್ ಅದನ್ನೇ ನೀವು ನೋಡಿದರೆ ಅದು ಹೆಂಗೆ ಕಾಣಿಸುತ್ತೆ? ಈ ಥರ DNA ಮತ್ತು ಇವೆಲ್ಲ ಥ್ರೆಡ್ಸು. ನಾವು ವಾಟ್ ಆರ್ ದೀಸ್? ಈ ಬೀಡ್ ಇದೆಯಲ್ಲ, ಏನಿದು ಮುತ್ತಿನ ಥರ ಇದೆಯಲ್ಲ, ದೋಸ್ ಆರ್ ನಥಿಂಗ್ ಬಟ್ ದ ಹಿಸ್ಟೋನ್ ಪ್ರೋಟೀನ್ಸ್. ನಾವು ದಿಸ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆಸ್ ಅ ಕ್ರೊಮ್ಯಾಟಿನ್. ಓಕೆ, ಒಂಥರ ಮುತ್ತಿನ ಸರದ ಥರ ಇದು ಕಾಣಿಸುತ್ತೆ. ಯಾವುದು? ಕ್ರೊಮ್ಯಾಟಿನ್. ಸೊ ಇಷ್ಟು ಉದ್ದವಾಗಿರುವಂತಹ DNA ಕಾಯಿಲ್ ಆಗ್ತಾ ದಪ್ಪವಾಗಿ ಅದು ಫುಲ್ ಚಿಕ್ಕದಾಗ್ಬಿಡುತ್ತೆ. ಆ್ಯಂಡ್ ದಟ್ ಈಸ್ ಫಾರ್ಮಿಂಗ್ ದ ಕ್ರೊಮ್ಯಾಟಿನ್. ಗಾಟ್ ದಿಸ್ ಪಾಯಿಂಟ್? ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋದರೆ ಈ ಕ್ರೊಮ್ಯಾಟಿನ್ ಏನು ಮಾಡುತ್ತೆ? ಇಂಟರ್ಫೇಸ್ನಲ್ಲಿದ್ದಾಗ ಕ್ರೊಮ್ಯಾಟಿನ್ ಕಾಣಿಸುತ್ತೆ. ರಿಮೆಂಬರ್, ಇಂಟರ್ಫೇಸ್ನಲ್ಲಿದ್ದಾಗ ನಿಮಗೆ ಕ್ರೊಮ್ಯಾಟಿನ್ ಕಾಣಿಸುತ್ತೆ. ಇಂಟರ್ಫೇಸ್ ಬಿಟ್ಟು ಈ ಸೆಲ್ಲು ಡಿವಿಷನ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ, ಡಿವೈಡ್ ಆಗಲಿಕ್ಕೆ, ವಿಭಜನೆ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ, ಇದೇ ಸೇಮ್ ಕ್ರೊಮ್ಯಾಟಿನ್ ಇದೆಯಲ್ಲ, ಓಕೆ, ಇದು ಕ್ರೊಮ್ಯಾಟಿನ್ ಏನು ಮಾಡುತ್ತೆ? ಇಟ್ ವಿಲ್ ಸ್ಟಾರ್ಟ್ ಅರೇಂಜಿಂಗ್ ಇನ್ ದ ಫಾರ್ಮ್ ಆಫ್ ಕ್ರೋಮೋಸೋಮ್ಸ್. ಹೀಗೆ. Okay, now this we call it as a chromatid. You got this point? So ನಾವು ಇಲ್ಲಿಗಿದ್ವಿ, ಫುಲ್ ಇವಾಗ ಕ್ರೊಮ್ಯಾಟಿಡಿಗೆ ಬಂದಿದ್ದೀವಿ. DNA ಇಂದ ಕಾಯಿಲ್ ಆಗಿ ಅದು ಕ್ರೊಮ್ಯಾಟಿನ್ ಆಯಿತು. ಕ್ರೊಮ್ಯಾಟಿನಿಂದ ಅದು ಫುಲ್ ಕಾಯಿಲ್ ಆಗಿ ಕಂಡೆನ್ಸ್ ಆಗಿ ಕಂಡೆನ್ಸ್ ಆಗಿ ಸೆಲ್ ಡಿವಿಷನ್ ಆಗಬೇಕಾದ್ರೆ ಮಾತ್ರ ಇಟ್ ವಿಲ್ ಫಾರ್ಮ್ ದ ಕ್ರೊಮ್ಯಾಟಿಡ್ಸ್. ಓಕೆ, ಅಥವಾ ಕ್ರೋಮೋಸೋಮ್ಸ್. ಗೊತ್ತಾಯ್ತಾ? ದಿಸ್ ಸ್ಟ್ರಕ್ಚರ್ ವಿಲ್ ಸ್ಟಡಿ ಲೇಟರ್. ನಾನಿವಾಗ ಇಲ್ಲಿ ಜೆನೆಟಿಕ್ ಮಟೀರಿಯಲ್ ಒಳಗಡೆ ಇರುತ್ತೆ ಅಂತ ಹೇಳಿದೆ. ನಾವು ದಿಸ್ ನ್ಯೂಕ್ಲಿಯಸ್ ಯಾವ ಸ್ಟೇಜ್ನಲ್ಲಿ ನಾವು ಕಲಿತಾ ಇರೋದು? ಇಂಟರ್ಫೇಸ್ನಲ್ಲಿ. ಇಂಟರ್ಫೇಸ್ ಅಂತಂದರೆ ಜೆನೆಟಿಕ್ ಮಟೀರಿಯಲ್ ಯಾವುದ್ರಲ್ಲಿ ಇರಬೇಕು? ಕ್ರೊಮ್ಯಾಟಿನ್ ಫಾರ್ಮಲ್ಲಿ ಇರಬೇಕು. ಸೊ ಜೆನೆಟಿಕ್ ಮಟೀರಿಯಲ್ ನಾವು ಹೆಂಗೆ ಡ್ರಾ ಮಾಡ್ತೀವಿ? ಯು ಡ್ರಾ ದ ಥ್ರೆಡ್.
okay, but you have to show the beads. What are these beads? These are nothing but the histone proteins. ಕರೆಕ್ಟಾ? ಸೊ ಸುಮ್ಮನೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅಂತ ಹಿಂಗೆ ಡ್ರಾ ಮಾಡೋದಲ್ಲ. ಯಾಕೆ ಇವು ಬೀಡ್ಸು ಅಂತಂದರೆ ದೀಸ್ ಆರ್ ನಥಿಂಗ್ ಬಟ್ ದ ಪ್ರೋಟೀನ್ ಮಾಲಿಕ್ಯೂಲ್ಸ್. ಅದಕ್ಕೆ ಇದು ಇಂಟರ್ಫೇಸ್ ನ್ಯೂಕ್ಲಿಯಸ್. ಇಂಟರ್ಫೇಸ್ ನ್ಯೂಕ್ಲಿಯಸ್ ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ನಾವು ಕೆಲವೊಂದು ಭಾಗಗಳಲ್ಲಿ ಈ ನ್ಯೂಕ್ಲಿಯಸ್ ಒಳಗಡೆ ಕೆಲವೊಂದು ಕಡೆ ನಮಗೆ ಫುಲ್ ಸ್ವಲ್ಪ ಎನ್ಲಾರ್ಜ್ ಆಗಿರುವಂತಹ ಸ್ಟ್ರಕ್ಚರ್ಸ್ ಕಾಣಿಸುತ್ತೆ. ಈ ರೀತಿ ಡಾರ್ಕ್ ಆಗಿ ಸ್ಟೇನ್ ಆಗಿರುವಂಥ ಕೆಲವೊಂದು ಸ್ಟ್ರಕ್ಚರ್ಸ್ ಕಾಣ್ತವೆ, ರೈಟ್? ಆ್ಯಂಡ್ ದೀಸ್ ಸ್ಟ್ರಕ್ಚರ್ಸ್ ವಿ ಕಾಲ್ ದೆಮ್ ಆ್ಯಸ್ ನ್ಯೂಕ್ಲಿಯೋಲಸ್. ನ್ಯೂಕ್ಲಿಯೋಲಸ್. ಓಕೆ, ನಾವು ವಾಟ್ ಈಸ್ ದಿಸ್ ನ್ಯೂಕ್ಲಿಯೋಲಸ್? ಎಲ್ಲರೂ ಹೇಳ್ತಾರೆ ನ್ಯೂಕ್ಲಿಯಸ್ ಒಳಗಡೆ ನ್ಯೂಕ್ಲಿಯೋಲಸ್ ಇರುತ್ತೆ. ವಾಟ್ ಈಸ್ ದಿಸ್ ನ್ಯೂಕ್ಲಿಯೋಲಸ್? ಸಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಡಿ ಎನ್ ಎ ಏನು ಮಾಡ್ತಾ ಇದೆ? ಇಟ್ ಈಸ್ ನಥಿಂಗ್ ಬಟ್ ಜೆನೆಟಿಕ್ ಮಟೀರಿಯಲ್. ನಮಗೆ ಗೊತ್ತಿದೆ ಡಿ ಎನ್ ಎ ಅಲ್ಟಿಮೇಟ್ಲಿ ಸೆಲ್ನಲ್ಲಿ ಏನನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ? ಅದು ಆರ್ ಎನ್ ಎನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆರ್ ಎನ್ ಎ ಏನು ಮಾಡುತ್ತೆ? ಪ್ರೋಟೀನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಹೌದಾ? ವಿತ್ ದ ಹೆಲ್ಪ್ ಆಫ್ ದ ರೈಬೋಸೋಮ್ಸ್. ಓಕೆ, ಇದು ಪ್ರೋಟೀನ್ ಸಿಂಥಸಿಸ್ ಕೂಡ ನಿಮಗೆ ನೆಕ್ಸ್ಟ್ ಇಯರ್ ಫುಲ್ ಲೆಸನ್ ಇದೆ, ಅಲ್ಲಿ ಕಲಿಯೋಣಂತೆ. ಇಲ್ಲಿ ಸಿಂಪಲ್ಲಾಗಿ ಡಿ ಎನ್ ಎಯಿಂದ ಆರ್ ಎನ್ ಎ ಆಗುತ್ತೆ, ಆರ್ ಎನ್ ಎಯಿಂದ ಪ್ರೋಟೀನ್ಸ್ ಆಗುತ್ತೆ. ಈ ಆರ್ ಎನ್ ಎನಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಇದೆ. ಎಮ್ ಆರ್ ಎನ್ ಎ, ಟಿ ಆರ್ ಎನ್ ಎ ಮತ್ತು ಆರ್ ಎನ್ ಎ ಅಂತ, ಸರಿನಾ? ಎಮ್ ಆರ್ ಎನ್ ಎ ಅಂದರೆ ಮೆಸೆಂಜರ್ ಆರ್ ಎನ್ ಎ, ಟಿ ಅಂತಂದರೆ ಟ್ರಾನ್ಸ್ಫರ್ ಆರ್ ಎನ್ ಎ, ಆರ್ ಅಂದರೆ ರೈಬೋಸೋಮಲ್ ಆರ್ ಎನ್ ಎ. ಸೊ ನಮಗೆ ರೈಬೋಸೋಮ್ ಜೊತೆ ಕೂಡಿ ಪ್ರೋಟೀನ್ ಸಿಂಥಸಿಸ್ ಮಾಡಲಿಕ್ಕೆ ಯಾವ ಆರ್ ಎನ್ ಎ ಬೇಕು? ಆರ್ ಎನ್ ಎ ಬೇಕು. ಸೊ ಈ ಆರ್ ಎನ್ ಎ ಎಲ್ಲಿಂದ ಬರ್ತಾ ಇದೆ? ಡಿ ಎನ್ ಎಯಿಂದ. ಡಿ ಎನ್ ಎ ಎಲ್ಲಿದೆ? ಕ್ರೊಮ್ಯಾಟಿನಿಂದ. ಕ್ರೊಮ್ಯಾಟಿನ್ ಒಳಗಡೆ ಏನಿದೆ? ಈ ಡಿ ಎನ್ ಎನೇ ಇದೆ, ಹೌದಾ? ಈ ಡಿ ಎನ್ ಎ ಅಲ್ಟಿಮೇಟ್ಲಿ ಎಲ್ಲಿಂದ ಬಂತು? ಇಲ್ಲಿರೋದು. ಸೊ ನಾವು ಕ್ರೊಮ್ಯಾಟಿನ್ ಡ್ರಾ ಮಾಡಿದ್ದೀವಲ್ಲ, ಅದರಲ್ಲಿ ಡಿ ಎನ್ ಎ ಕೂಡ ಡ್ರಾ ಮಾಡಿದ್ದೀವಿ. ಸೊ ಈ ಡಿ ಎನ್ ಎ ಎಲ್ಲೆಲ್ಲಿ ಆರ್ ಎನ್ ಎನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತಲ್ಲ, ಅಲ್ಲಿ ನಮಗೆ ಡಾರ್ಕ್ ಆಗಿ ಸ್ಟೇನ್ಸ್ ಕಾಣುತ್ತೆ. ಗೊತ್ತಾಗ್ತಿದೆಯಾ? ಸೊ ವಾಟ್ ಆರ್ ದೀಸ್ ನ್ಯೂಕ್ಲಿಯೋಲಸ್? ನ್ಯೂಕ್ಲಿಯೋಲಸ್ ಆರ್ ದ ಆಕ್ಟಿವ್ ಸೈಟ್ಸ್ ಆಫ್ ಆರ್ ಎನ್ ಎ ಸಿಂಥಸಿಸ್. ಕನ್ಫ್ಯೂಸ್ ಮಾಡ್ಕೊಳ್ಳೇಬಾರ್ದು. ಇವಾಗ ಏನಿದೆಯೋ ಅದನ್ನ ಕಲಿಬೇಕು. ಅರ್ಥ ಆಗ್ತಿಲ್ಲ ಅಂತಂದರೆ ಮತ್ತೆ ಫುಲ್ ಹಿಂದ್ಗಡೆ ಹೋಗಿ ಮತ್ತೆ ಮುಂದಕ್ಕೆ ಇನ್ನೊಂದ್ಸತಿ ವಿಡಿಯೋ ನೋಡಿ. ಸ್ಟಾರ್ಟಿಂಗಿಂದ ಅಲ್ಲ, ಜಸ್ಟ್ ಈ ಪಾರ್ಟ್ ಅಷ್ಟೇ. ಸೊ ಡಿ ಎನ್ ಎ ಇರುತ್ತೆ, ಡಿ ಎನ್ ಎಯಿಂದ ಆರ್ ಎನ್ ಎ ಬರುತ್ತೆ, ಆರ್ ಎನ್ ಎಯಿಂದ ಪ್ರೋಟೀನ್ಸ್ ಬರ್ತವೆ. ಆರ್ ಎನ್ ಎ, ಎಮ್ ಆರ್ ಎನ್ ಎ, ಟಿ ಆರ್ ಎನ್ ಎ, ಆರ್ ಎನ್ ಎ ಅಂತ ಇರ್ತವೆ. ಈ ಡಿ ಎನ್ ಎ ಕ್ರೊಮ್ಯಾಟಿನ್ ರೂಪವಾಗಿ ಇಲ್ಲಿದೆ. ಯಾಕೆ ಕ್ರೊಮ್ಯಾಟಿನ್? ಬಿಕಾಸ್ ವಿ ಆರ್ ಸ್ಟಡಿಂಗ್ ದ ಇಂಟರ್ಫೇಸ್ ಸೆಲ್. ಇಷ್ಟು ಅರ್ಥ ಆಯಿತಾ? ನೆಕ್ಸ್ಟ್, ಇದೇನು ಡಿ ಎನ್ ಎ ಇದೆಯಲ್ಲ, ಹಿಸ್ಟೋನ್ಸ್ ಬಿಟ್ಬಿಡಿ ಸ್ವಲ್ಪ ಹೊತ್ತು. ಇದೇನು ಥ್ರೆಡ್ ಇದೆಯಲ್ಲ, ಡಿ ಎನ್ ಎ ಥ್ರೆಡ್ಡು, ಅದು ಯಾವ್ಯಾವ ಜಾಗದಲ್ಲಿ ಆರ್ ಎನ್ ಎನ ಪ್ರೊಡ್ಯೂಸ್ ಮಾಡ್ತಾ ಇದೆಯಲ್ಲ, ಅಲ್ಲಿ ನಿಮಗೆ ಫುಲ್ ಸ್ವಲ್ಪ ಡಾರ್ಕ್ ಆಗಿ ಬಲ್ಜ್ ಆಗಿರುವಂತಹ ಸ್ಟ್ರಕ್ಚರ್ಸ್ ಕಾಣ್ತವೆ. ಆ್ಯಂಡ್ ದೋಸ್ ಸ್ಟ್ರಕ್ಚರ್ಸ್ ವಿ ಕಾಲ್ ಇಟ್ ಆ್ಯಸ್ ನ್ಯೂಕ್ಲಿಯೋಲಸ್. ಸೆಲ್ ಒಳಗಡೆ ನಿಮಗೆ ಜಾಸ್ತಿ ನ್ಯೂಕ್ಲಿಯೋಲಸ್ ಇತ್ತು ಅಂದರೆ ಜಾಸ್ತಿ ಆರ್ ಎನ್ ಎ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ ಅಂತ ಅರ್ಥ. ಜಾಸ್ತಿ ಆರ್ ಎನ್ ಎ ಇದೆ ಅಂತಂದರೆ ಆ ಸೆಲ್ಲಿಗೆ ಜಾಸ್ತಿ ಪ್ರೋಟೀನ್ಸದ್ದು ಅವಶ್ಯಕತೆ ಇದೆ ಅಂತ ಅರ್ಥ. ಸಿ, ಹೆಂಗೆ ಒಂದಕ್ಕೊಂದು ಪಾಯಿಂಟ್ಸು ಇಂಟರ್ ಕನೆಕ್ಟೆಡ್ ಇರ್ತವೆ ಅಂತ. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಸ್ಟ್ರಕ್ಚರ್. ಸಿ, ನಾವು ನ್ಯೂಕ್ಲಿಯೋಪ್ಲಾಸಮ್ ಅಂತ ಹೇಳಿದ್ವಲ್ಲ, ಈ ನ್ಯೂಕ್ಲಿಯೋಪ್ಲಾಸಮ್ನಲ್ಲಿ ಏನೇನು ಸಿಗ್ಬೋದು ನಮಗೆ? ಎಮ್ ಆರ್ ಎನ್ ಎ, ಟಿ ಆರ್ ಎನ್ ಎ, ಆರ್ ಎನ್ ಎ, ಮತ್ತು ಈ ಡಿ ಎನ್ ಎ ಫುಲ್ಲು ರೆಪ್ಲಿಕೇಶನ್ ಆಗಲಿಕ್ಕೆ ಅಥವಾ ಆರ್ ಎನ್ ಎ ಪ್ರೊಡ್ಯೂಸ್ ಮಾಡಲಿಕ್ಕೆ ಎನ್ಸೈಮ್ಸ್ ಬೇಕಲ್ಲ, ಅದೆಲ್ಲ ಎನ್ಸೈಮ್ಸು ನ್ಯೂಕ್ಲಿಯೋಪ್ಲಾಸಮ್ ಒಳಗಡೆ ಇರ್ತವೆ. ಈ ಆರ್ ಎನ್ ಎ ಒಂದು ಸತಿ ಪ್ರೊಡ್ಯೂಸ್ ಆಯಿತು ಅಂದರೆ ಈ ಪೋರ್ಗಳ ಮೂಲಕ ಅದು ಹೊರಗೆ ಬರುತ್ತೆ. ಹೊರಗೆ ಬಂದು ರೈಬೋಸೋಮ್ ಜೊತೆ ಅದು ಅಂಟ್ಕೊಂಡು ಪ್ರೋಟೀನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಇಂಟರ್ಫೇಸ್ ನ್ಯೂಕ್ಲಿಯಸ್. ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಇಲ್ಲಿ ಇರಲೇಬಾರ್ದು. ಓಕೆ, ಈ ಹೊರಗಡೆ ಇರುವಂತಹ ಒಂದು ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆಯಲ್ಲ, ಇದು ತುಂಬ ಸ್ಪೆಷಲ್. ಯಾಕೆ ಅದು ಸ್ಪೆಷಲ್ ಅಂತಂದರೆ, ಈ ಹೊರಗಡೆ ಇರುವಂತಹ ನ್ಯೂಕ್ಲಿಯರ್ ಎನ್ವಲಪ್ ಮೇಲೆ ಯು ಕ್ಯಾನ್ ಫೈಂಡ್ ದ ರೈಬೋಸೋಮ್ಸ್. ಓಕೆ, ಅಗೇನ್ ಯು ಕ್ಯಾನ್ ಫೈಂಡ್ ಒನ್ ಆರ್ಗನಲೆ. ಯಾವುದದು? ಯಾರು ಹೇಳ್ತೀರಾ? ಆರ್ಗನಲೆ. ಇಟ್ ಈಸ್ ನಥಿಂಗ್ ಬಟ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಹೊರಗಡೆ ಇರುವಂತಹ ಲೇಯರ್ನೊಂದಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು ಫುಲ್ ಕನೆಕ್ಷನ್ ಹೊಂದಿ ಅದು ಸ್ಪ್ರೆಡ್ ಆಗಿ ಅರೇಂಜ್ ಆಗಿರುತ್ತೆ. ಇಮ್ಯಾಜಿನ್ ಮಾಡ್ಬೋದಾ? ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಇಂಟರ್ಫೇಸ್ ನ್ಯೂಕ್ಲಿಯಸ್. ತುಂಬ ಈಸಿಯಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದ್ಸಲ ನೋಡ್ಕೊಂಬಿಡಿ.
ಓಕೆ, ಇಫ್ ಯು ವಾಂಟ್ ಟು ಟೇಕ್ ದ ಸ್ಕ್ರೀನ್ಶಾಟ್ ಯು ಕ್ಯಾನ್ ಟೇಕ್ ಇಟ್. ಈ ಕಾನ್ಸೆಪ್ಟ್ ಮಾತ್ರ ನಿಮಗೆ ಬಯಾಲಜಿ ಎಲ್ಲಿವರೆಗೂ ಕಲಿತೀರಾ ಅಲ್ಲಿವರೆಗೂ ನೆನ್ಪಿಟ್ಕೊಳ್ಳೇಬೇಕು. ಬಯಾಲಜಿ ಎಲ್ಲಿವರೆಗೂ ಕಲಿತೀರಲ್ಲ ಅಲ್ಲಿವರೆಗೂ ಈ ಕಾನ್ಸೆಪ್ಟು ನೆನ್ಪಿಟ್ಕೊಳ್ಳೇಬೇಕು, ಸರಿನಾ? ನೆಕ್ಸ್ಟ್ ನ್ಯೂಕ್ಲಿಯಸ್ ಆಯಿತು, ದೆನ್ DNA ಆಯಿತು, ಕ್ರೊಮ್ಯಾಟಿನ್ ಆಯಿತು, ಕ್ರೊಮ್ಯಾಟಿನ್ ಒಳಗಡೆ ಹಿಸ್ಟೋನ್ ಪ್ರೋಟೀನ್ಸ್ ಇರ್ತವೆ ಅಂತಲೂ ಆಯಿತು. ಈ ಸ್ಟ್ರಕ್ಚರನ್ನು ನ್ಯೂಕ್ಲಿಯೋ ಪ್ರೋಟೀನ್ ಅಂತಲೂ ಕರೀತಾರೆ. ಟೆಕ್ಸ್ಟ್ ಬುಕ್ನಲ್ಲಿ ನ್ಯೂಕ್ಲಿಯೋ ಪ್ರೋಟೀನ್ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕ್ರೊಮ್ಯಾಟಿನನ್ನು ನ್ಯೂಕ್ಲಿಯೋ ಪ್ರೋಟೀನ್. ಯಾಕೆ ನ್ಯೂಕ್ಲಿಯೋ ಪ್ರೋಟೀನು? ಯಾಕಂದರೆ ಈ ನ್ಯೂಕ್ಲಿಯಸ್ ಒಳಗಡೆ ಫುಲ್ DNA ಮತ್ತು ಪ್ರೋಟೀನನ್ನು ಹೊಂದಿರುವಂತಹ ಒಂದು ಸ್ಟ್ರಕ್ಚರ್ ಯಾವುದು? ನ್ಯೂಕ್ಲಿಯರ್ ಪ್ರೋಟೀನ್. ಸಿಂಪಲ್ ಆಗಿ ಅದನ್ನು ನಾವು ಕ್ರೊಮ್ಯಾಟಿನ್ ಅಂತಲೂ ಹೇಳ್ತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಐ ಸೆಡ್ ಇಂಟರ್ಫೇಸ್ನಲ್ಲಿ ಕ್ರೊಮ್ಯಾಟಿನ್ ಇದೆ, ಅದೇ ಸೆಲ್ಲು ಡಿವೈಡ್ ಆಗಲಿಕ್ಕೆ ರೆಡಿ ಆಗ್ತಾ ಇನ್ನೂ ಫುಲ್ ಕಂಡೆನ್ಸ್ ಆಗ್ತಾ ಈ ಥರ ಒಂದು ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ. ಓಕೆ, ಆ್ಯಂಡ್ ಬಿಫೋರ್ ದ ಸೆಲ್ ಡಿವಿಷನ್ ಸ್ಟಾರ್ಟ್ಸ್ ದಿಸ್ ಕ್ರೊಮ್ಯಾಟಿಡ್ ಅಥವಾ DNA ಅಂತ ಹೇಳ್ತೀವಿ, ಇಟ್ ಪ್ರೊಡ್ಯೂಸಸ್ ದ ಒನ್ ಮೋರ್ ಕಾಪಿ. ಗೊತ್ತಾಯ್ತಾ? ಓಕೆ, ಆ್ಯಂಡ್ ನೌ ದಿಸ್ ವಿ ಕಾಲ್ ಇಟ್ ಆ್ಯಸ್ ಕ್ರೋಮೋಸೋಮ್. ಓಕೆ, ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತಲೂ ಕರೀತಾರೆ. ಒಂದಿತ್ತು, ಇನ್ನೊಂದು ಅದರದೇ ರೀತಿ ಸೇಮ್ ರೆಪ್ಲಿಕಾ ಅದು ರೆಪ್ಲಿಕೇಟ್ ಮಾಡ್ಕೊಳ್ಳುತ್ತೆ, ಅದನ್ನು ನಾವು ಸಿಸ್ಟರ್ ಕ್ರೊಮ್ಯಾಟಿಡ್ ಅಂತಲೂ ಕರಿತೀವಿ. ಸೊ ನೆಕ್ಸ್ಟ್ ಪಾರ್ಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್. ಕ್ರೋಮೋಸೋಮ್ ಎಲ್ಲಿಂದ ಬಂತು? ಕ್ರೊಮ್ಯಾಟಿನ್ನಿಂದ ಬಂತು. ಕ್ರೊಮ್ಯಾಟಿನ್ನೇ ಫುಲ್ ಇನ್ನೂ ಕಂಡೆನ್ಸ್ ಆಗಿ ಕ್ರೋಮೋಸೋಮನ್ನು ಫಾರ್ಮ್ ಮಾಡಿದೆ. ಕ್ರೊಮ್ಯಾಟಿನ್ ಎಲ್ಲಿಂದ ಬಂತು? ಹಿಸ್ಟೋನ್ಸಿಂದ ಬಂತು. ಹಿಸ್ಟೋನ್ಸ್ ಯಾಕೆ ಬಂದವು? ಯಾಕಂದರೆ DNA ಲಾಂಗ್ ಇತ್ತಲ್ಲ, ಕಾಯಿಲ್ ಆಗಲಿಕ್ಕೆ ಹಿಸ್ಟೋನ್ ಪ್ರೋಟೀನ್ಸ್ ಬೇಕಿತ್ತು. ನಾವು ದ ಸ್ಟ್ರಕ್ಚರ್ ಆಫ್ ಕ್ರೊಮ್ಯಾಟಿಡ್ ಅಥವಾ ದ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್. ನಾವು ಇಫ್ ಯು ಟೇಕ್ ದ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್, ಸೆಂಟರ್ನಲ್ಲಿ ಇದನ್ನೇ ಫುಲ್ಲು ನಾನು ಎನ್ಲಾರ್ಜ್ ಮಾಡಿ ತೋರಿಸ್ತಿರೋದು. ಸೆಂಟರ್ನಲ್ಲಿ ಏನಿರುತ್ತೆ? ಕ್ರೋಮೋಸೋಮ್ಗೆ ಒಂದು ಪ್ರೈಮರಿ ಕನ್ಸ್ಟ್ರಿಕ್ಷನ್ ಅಂತ ಇರುತ್ತೆ. ಪ್ರೈಮರಿ ಕನ್ಸ್ಟ್ರಿಕ್ಷನ್. ಓಕೆ, ನಾವು ಜಸ್ಟ್ ಐ ವಿಲ್ ಇರೇಸ್ ದಿಸ್ ಪಾರ್ಟ್. ಇದು ಹಾಗೆ ಇರಲಿ, ಇದನ್ನ ಒಂದ್ಸತಿ ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬಿಕಾಸ್ ಐ ಆಮ್ ಗೋಯಿಂಗ್ ಟು ಇರೇಸ್ ದ್ಯಾಟ್ ಪಾರ್ಟ್. ರೈಟ್, ನಾವು ವೇಟ್ ಅ ಮಿನಿಟ್. ಇದು ಎಕ್ಸ್ಪ್ಲೇಷನ್ ಆಗಿದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಕ್ರೊಮ್ಯಾಟಿನ್ ಕೂಡ ಆಯಿತು, ಕ್ರೊಮ್ಯಾಟಿನಿಂದ ಕ್ರೋಮೋಸೋಮ್, ಹೌದಾ? ರೈಟ್, ನಾವು ಇದೇ ಸೇಮ್ ಕ್ರೊಮ್ಯಾಟಿನನ್ನು ನಾವು ಈ ಥರ ಇಲ್ಲಿ ಟರ್ನ್ ಮಾಡಿಬಿಡೋಣ. ಓಕೆ, ಟರ್ನ್ ಮಾಡಿ ಇದು now this is forming the chromatid, and before the cell division same replica ಇನ್ನೊಂದು ಫಾರ್ಮ್ ಆಗುತ್ತೆ ಅಟ್ಯಾಚ್ ಆಗಿ. now this is the chromosome. okay, now structure of the chromosome ಹೆಂಗೆ? see, ಇಲ್ಲಿ ಸೆಂಟರ್ನಲ್ಲಿ it is called as primary constriction. ಪ್ರೈಮರಿ ಕನ್ಸ್ಟ್ರಕ್ಷನ್ ಅಲ್ಲ, ಕನ್ಸ್ಟ್ರಿಕ್ಷನ್ ಅಥವಾ ಕಾನ್ಸ್ಟ್ರಿಕ್ಷನ್ ಅಂತಲೂ ಹೇಳ್ತಾರೆ. ಇಲ್ಲಿ ಸೆಂಟರ್ ಪಾರ್ಟ್ ಇದೆಯಲ್ಲ ಅದನ್ನು ಡ್ರಾ ಮಾಡಿರೋದು. ಈ ಪ್ರೈಮರಿ ಕನ್ಸ್ಟ್ರಿಕ್ಷನ್ ರೀಜನ್ ಅಂತ ಹೇಳ್ತೀವಲ್ಲ, ಅಲ್ಲಿಂದ 2 ಆರ್ಮ್ಸ್ ಬರ್ತವೆ, P ಮತ್ತು Q ಆರ್ಮ್ ಅಂತಲೂ ಹೇಳ್ತಾರೆ. ಓಕೆ, ದೀಸ್ ಆರ್ ದ 2 ಆರ್ಮ್ಸ್. ಈ ಪ್ರೈಮರಿ ಕನ್ಸ್ಟ್ರಿಕ್ಷನ್ ಇದೆಯಲ್ಲ ಅದರದ್ದು ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಒಂದು ಸ್ಪೆಷಲ್ ಲೇಯರ್ ಇರುತ್ತೆ. ಈ ಲೇಯರನ್ನು ನಾವು ಕೈನೆಟೋಕೋರ್ ಅಂತ ಕರಿತೇವೆ. KINETO, ಕೈನೆಟೋಕೋರ್. ಓಕೆ, ಹೊರಗಡೆ ಇರುವಂತಹ ಇದು ಬ್ಲೂ ಪಾರ್ಟ್. ಓಕೆ, ಈ ಕೈನೆಟೋಕೋರ್ ಏನು ಮಾಡುತ್ತೆ? ಸೆಲ್ ಡಿವಿಷನಲ್ಲಿ ಅಗೇನ್ ವಿಲ್ ಸ್ಟಡಿ ಅಬೌಟ್ ದ ಕೈನೆಟೋಕೋರ್. ಸೆಲ್ ಡಿವಿಷನ್ ಆಗಬೇಕಾದ್ರೆ ಈ 2 ಕ್ರೊಮ್ಯಾಟಿಡ್ಸ್ ಇದಾವಲ್ಲ ಇದನ್ನು ಹೀಗೆ ಪುಲ್ ಮಾಡಿ 2 ಸೆಲ್ಗಳಿಗೆ ಹಾಕಲಿಕ್ಕೆ ಈ ಕೈನೆಟೋಕೋರು ಹೆಲ್ಪ್ ಮಾಡುತ್ತೆ, ಸರಿನಾ? ಈ ಫುಲ್ ಆರ್ಮ್ಸ್ ಇದಾವಲ್ಲ, ಈ ಆರ್ಮ್ಸ್ ಒಳಗಡೆ ಏನಿರುತ್ತೆ ಹೇಳಿ? ಇಟ್ ಈಸ್ ನಥಿಂಗ್ ಬಟ್ ದ ಇದೆಯಲ್ಲ ಕ್ರೊಮ್ಯಾಟಿನ್ ಇದೆಯಲ್ಲ ಅದೇ ಹೋಗಿ ಈ ಆರ್ಮ್ಸ್ ಒಳಗಡೆ ಹೀಗೆ ಅರೇಂಜ್ ಆಗಿರುತ್ತೆ. ಇಸ್ ಇಟ್? ನಾವು ದಿಸ್ ಸೆಂಟ್ರಲ್ ಪೋರ್ಷನ್, ಈ ಪ್ರೈಮರಿ ಕನ್ಸ್ಟ್ರಕ್ಷನ್ ಅಂತ ಬರೆದಿದ್ದೀವಲ್ಲ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಸೆಂಟ್ರೋಮಿಯರ್
ಒನ್ ಆ್ಯಂಡ್ ದ ಸೇಮ್. ಸೆಂಟ್ರೋಸೋಮ್ ಬೇರೆ, ಸೆಂಟ್ರೋಸೋಮ್ ಮೆಮ್ಬ್ರೇನ್ಲೆಸ್ ಆರ್ಗನಲ್ಲೇ, ಸೆಂಟ್ರೋಸೋಮ್ ಒಳಗಡೆ ಇರುವಂತಹ ಒಂದು ಸ್ಟ್ರಕ್ಚರ್. ಬಟ್ ಇಲ್ಲಿ ಸೆಂಟ್ರೋಮಿಯರ್ ಅಂತಂದರೆ ಒಂದು ಕ್ರೋಮೋಸೋಮ್ದು ಮಧ್ಯದಲ್ಲಿರುವಂತಹ ಒಂದು ಕನ್ಸ್ಟ್ರಿಕ್ಷನ್, ಪ್ರೈಮರಿ ಕನ್ಸ್ಟ್ರಿಕ್ಷನಿಗೆ ಸೆಂಟ್ರೋಮಿಯರ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಸಿಂಪಲ್ ಸ್ಟ್ರಕ್ಚರ್. ಇಲ್ಲಿ ಒಳಗಡೆ ನಾನು ಕ್ರೊಮ್ಯಾಟಿನ್ ಅರೇಂಜ್ ಆಗಿರುತ್ತೆ ಅಂತ ಹೇಳಿದೆ. ಕ್ರೊಮ್ಯಾಟಿನ್ ಇದೆ ಅಂತಂದರೆ ಅಲ್ಲಿ ಹಿಸ್ಟೋನ್ ಪ್ರೋಟೀನ್ಸ್ ಇರ್ತವೆ. ಓಕೆ, ಈ ಹಿಸ್ಟೋನ್ ಪ್ರೋಟೀನ್ಸನ್ನು ಬಿಟ್ಟು ಈ ಸ್ಟ್ರಕ್ಚರನ್ನು ಮೇಂಟೈನ್ ಮಾಡಲಿಕ್ಕೆ ಇನ್ನೂ ಕೆಲವೊಂದು ಬೇರೆ ಬೇರೆ ಆದಂತಹ ಪ್ರೋಟೀನ್ಸು ಅರೇಂಜ್ ಆಗಿರ್ತವೆ ಇದರ ಒಳಗಡೆ, ಈ ಕ್ರೋಮೋಸೋಮ್ ಅನ್ನುವಂತಹ ಆರ್ಮ್ಸ್ ಒಳಗಡೆ. ಓಕೆ, ನೌ ದೀಸ್ ಪ್ರೋಟೀನ್ಸ್ ಆರ್ ಕಾಲ್ಡ್ ಆ್ಯಸ್ ನಾನ್ ಹಿಸ್ಟೋನ್ ಕ್ರೋಮೋಸೋಮ್ ಪ್ರೋಟೀನ್ಸ್. ಓಕೆ, ಹಿಸ್ಟೋನ್ ಪ್ರೋಟೀನ್ಸ್ ಅಂತ ಗೊತ್ತು, ಅವು ಕ್ರೊಮ್ಯಾಟಿನ್ ಜೊತೆ ಅದ್ರ ಒಳಗಡೆನೆ ಕಾಣಿಸ್ತವೆ, DNA ಜೊತೆ. ಈ ಹಿಸ್ಟೋನ್ ಪ್ರೋಟೀನ್ಸನ್ನು ಬಿಟ್ಟು ಬೇರೆ ಕೆಲವೊಂದು ಪ್ರೋಟೀನ್ಸು ಒಳಗಡೆ ಈ ಸ್ಟ್ರಕ್ಚರನ್ನು ಕಾಂಪ್ಯಾಕ್ಟಾಗಿ ಇಡಲಿಕ್ಕೆ ಹೆಲ್ಪ್ ಮಾಡ್ತವೆ. ದೇ ಆರ್ ಕಾಲ್ಡ್ ಆ್ಯಸ್ ನಾನ್ ಹಿಸ್ಟೋನ್ ಕ್ರೋಮೋಸೋಮ್ ಪ್ರೋಟೀನ್ಸ್. ಓಕೆ, ನೌ ದಿಸ್ ಈಸ್ ದ ಸ್ಟ್ರಕ್ಚರ್. ಕೆಲವೊಂದು ಕ್ರೋಮೋಸೋಮ್ಸ್ ಏನಾಗುತ್ತೆ, ಈ ಸ್ಟ್ರಕ್ಚರನ್ನು ಬಿಟ್ಟು ದೆರ್ ಈಸ್ ಒನ್ ಮೋರ್ ಸ್ಪೆಷಲ್ ಸ್ಟ್ರಕ್ಚರ್ ಆಟ್ ಒನ್ ಆರ್ಮ್, ಆ್ಯಂಡ್ ದಿಸ್ ವಿ ಕಾಲ್ ಇಟ್ ಆ್ಯಸ್ ಸೆಕೆಂಡರಿ ಕನ್ಸ್ಟ್ರಿಕ್ಷನ್. ಈ ಕನ್ಸ್ಟ್ರಿಕ್ಷನನ್ನು ಬಿಟ್ಟು ಮೇಲ್ಗಡೆ ಇನ್ನೊಂದು ಸ್ಮಾಲ್ ಕನ್ಸ್ಟ್ರಿಕ್ಷನ್ ಇರುತ್ತೆ. ದಿಸ್ ವಿ ಕಾಲ್ ಇಟ್ ಆ್ಯಸ್ ಸೆಕೆಂಡರಿ ಕನ್ಸ್ಟ್ರಿಕ್ಷನ್. ಕೆಲವೊಂದು ಟೆಕ್ಸ್ಟ್ ಬುಕ್ಗಳಲ್ಲಿ ಇದನ್ನು ನ್ಯೂಕ್ಲಿಯೋಲಾರ್ ಆರ್ಗನೈಸಿಂಗ್ ಸೆಂಟರ್ ಅಂತಲೂ ಕರೀತಾರೆ. ಎಲ್ಲ ಕ್ರೋಮೋಸೋಮ್ಸ್ ಮೇಲೆ ಇರೋದಿಲ್ಲ, ಕೆಲವೊಂದು ಕ್ರೋಮೋಸೋಮ್ಸ್ನಲ್ಲಿ ಮಾತ್ರ ಇರ್ತವೆ. ಯಾವ ಕ್ರೋಮೋಸೋಮಿಗೆ ಈ ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ಇರುತ್ತಲ್ಲ, ಅಂಥ ಕ್ರೋಮೋಸೋಮ್ಸನ್ನು ಸೆಟಲೈಟ್ ಕ್ರೋಮೋಸೋಮ್ ಅಂತ ಹೇಳ್ತಾರೆ. ಸೆಟಲೈಟ್ ಕ್ರೋಮೋಸೋಮ್, ಜಸ್ಟ್ ನಿಮಗೆ ಗೊತ್ತಿರಲಿ ಅಂತ. ಇದೆಲ್ಲ ನೀವು ನೆಕ್ಸ್ಟ್ ಇಯರು ಫುಲ್ ಡಿಟೇಲ್ ಆಗಿ ಸ್ಟಡಿ ಮಾಡ್ತೀರಾ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್. ಹಾಗಾದರೆ ಈ ಸ್ಟ್ರಕ್ಚರಿಗೂ ಮತ್ತು ಈ ಸ್ಟ್ರಕ್ಚರಿಗೂ ಏನು ಮ್ಯಾಮ್ ಡಿಫ್ರೆನ್ಸು ಅಂತಂದರೆ, ಈ ಎರಡೂ ಸ್ಟ್ರಕ್ಚರ್ ಸೇಮೇ. ಇದನ್ನು ನಾವು ಕ್ರೋಮೋಸೋಮ್ ಅಂತಲೇ ಹೇಳ್ತೀವಿ, ಇದನ್ನು ನಾವು ಕ್ರೋಮೋಸೋಮ್ ಅಂತಲೇ ಹೇಳ್ತೀವಿ. ಇದು ಇಮಿಡಿಯೇಟ್ಲಿ ಬಿಫೋರ್ ಸೆಲ್ ಡಿವಿಷನ್ನು ಅದು ರೆಪ್ಲಿಕಾ ಆಗಿದ್ದಕ್ಕೆ ನಮ್ಗೆ ಈ ಥರ ಕಾಣಿಸುತ್ತೆ. ಎರಡು ಅಲ್ಲಿ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಕಾಣ್ತವೆ, ಬಟ್ ಇದು ಮೇನ್ ಕ್ರೊಮ್ಯಾಟಿನ್ನು ಅರೇಂಜ್ ಆಗಿ ಫಾರ್ಮ್ ಆಗಿರುವಂತಹ ಕ್ರೋಮೋಸೋಮ್. ಇದೇ ಕ್ರೋಮೋಸೋಮು ಡಿವೈಡ್ ಆಗಬೇಕಾದ್ರೆ, ಯಾಕಂದರೆ ಎರಡು ಸೆಲ್ಸ್ ಆಗ್ತಾವಲ್ಲ, ಎರಡು ಸೆಲ್ನಲ್ಲೂ ಜೆನೆಟಿಕ್ ಮಟೀರಿಯಲ್ ಹೋಗಬೇಕು. ಅದಕ್ಕೆ ಏನು ಮಾಡುತ್ತೆ, ಒಂದನ್ನೇ ಇನ್ನೊಂದು ಥರ ರೆಪ್ಲಿಕೈ ಮಾಡಿಕೊಂಡು, ಅಂದರೆ ಸೇಮನ್ನು ಅದು ಪ್ರೊಡ್ಯೂಸ್ ಮಾಡಿ ಅರ್ಧ ಈ ಕಡೆ ಸೆಲ್ಲಿಗೆ ಅರ್ಧ ಈ ಕಡೆ ಸೆಲ್ಲಿಗೆ, ಅದು ಸೆಲ್ ಡಿವಿಷನ್ ಆಯಿತು ಅಲ್ಲಿ ನೆಕ್ಸ್ಟ್ ಲೆಸನ್ನಲ್ಲಿ. ಸೊ ದಿಸ್ ಈಸ್ ದ ಕ್ರೋಮೋಸೋಮ್. ಇದನ್ನು ನಾವು ಒಂದು ಕ್ರೋಮೋಸೋಮ್ ಅಂತಲೇ ಹೇಳ್ತೀವಿ, ಇದನ್ನು ಒಂದು ಕ್ರೋಮೋಸೋಮ್. ಯಾಕೆ ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು, ಇದರಲ್ಲಿ ಪ್ರೈಮರಿ ಕನ್ಸ್ಟ್ರಿಕ್ಷನ್ ಈಸ್ ಸೇಮ್, ಸೆಂಟ್ರೋಮಿಯರ್ ಈಸ್ ಓನ್ಲಿ ಒನ್, ಕ್ರೊಮ್ಯಾಟಿಡ್ಸ್ ಎಷ್ಟಾದರೂ ಇರಲಿ, ಬಟ್ ಸೆಂಟ್ರೋಮಿಯರ್ ಇಲ್ಲಿ ಒಂದೇ ಇದೆಯಲ್ಲ, ಸೊ ಇದು ಒಂದೇ ಕ್ರೋಮೋಸೋಮ್ ಆಯಿತು. ಯು ಗಾಟ್ ದಿಸ್ ಪಾಯಿಂಟ್. ಅದನ್ನೇ ನೀವು ಸೆಲ್ ಡಿವಿಷನ್ ಆಗಬೇಕಾದ್ರೆ ಈ ಥರ ಕಟ್ ಆಗಿಬಿಡ್ತು ಅಂದರೆ ಸೆಂಟ್ರೋಮಿಯರು ಕಟ್ ಆಗುತ್ತೆ. ಓಕೆ, ನಾವು ದೀಸ್ ಆರ್ ದ ಟೂ ಕ್ರೋಮೋಸೋಮ್ಸ್. ನಾವು ಗೊತ್ತಾಯ್ತಾ? ಸೊ ಸೇಮ್ ಕ್ರೋಮೋಸೋಮು ರೆಪ್ಲಿಕಾ ಆಗಿ ಇಲ್ಲಿ ಇನ್ನೊಂದು ಕ್ರೊಮ್ಯಾಟಿಡನ್ನು ಫಾರ್ಮ್ ಮಾಡಿದೆ. ಓಕೆ, ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಕ್ರೋಮೋಸೋಮ್. ಇದಾದಮೇಲೆ ಇನ್ನೊಂದು ಸ್ಮಾಲ್ ಟಾಪಿಕ್ ಇದೆ ಟೆಕ್ಸ್ಟ್ ಬುಕ್ನಲ್ಲಿ. ಏನಪ್ಪ ಅದು ಅಂತಂದರೆ, ನಾವು ಹೇಗೆ ಸೆಲ್ಲು ಬೇರೆ ಬೇರೆ ಸ್ಟೇಜ್ನಲ್ಲಿದ್ದಾಗ ನ್ಯೂಕ್ಲಿಯಸ್ ಬೇರೆ ಬೇರೆ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳಿದ್ವಿ, ಅದೇ ರೀತಿಯಾಗಿ ಕ್ರೋಮೋಸೋಮ್ ಕೂಡ ಡಿವಿಷನ್ ಆಗಬೇಕಾದ್ರೆ ಬೇರೆ ಬೇರೆ ಸ್ಟೇಜ್ನಲ್ಲಿ ಬೇರೆ ಬೇರೆಯಾಗಿ ಕಾಣಿಸುತ್ತೆ. DNA ಅಲ್ಲ, ಇದು ಕ್ರೋಮೋಸೋಮ್ ಸ್ಟ್ರಕ್ಚರ್. ಓಕೆ, ಯಾಕೆ ಅದು ಬೇರೆ ಬೇರೆಯಾಗಿ ಕಾಣಿಸುತ್ತೆ ಅಂತಂದರೆ, ಈ ಕಾನ್ಸೆಪ್ಟ್ ನಿಮಗೆ ಸ್ವಲ್ಪ ಗೊತ್ತಿರಬೇಕು. ಒಂದು ಸೆಲ್ ಇದೆ, ಹೌದಾ? ಸೆಲ್ ಒಳಗಡೆ ಫಾರ್ ಎಕ್ಸಾಂಪಲ್ ಇಟ್ ಈಸ್ ಅ ಆ್ಯನಿಮಲ್ ಸೆಲ್. ಇಲ್ಲಿ ಒಂದು ಸೆಂಟ್ರಿಯೋಲ್ ಇದೆ, ಇಲ್ಲಿ ಒಂದು ಸೆಂಟ್ರಿಯೋಲ್ ಇದೆ. ಓಕೆ, ಮಧ್ಯೆ ಏನಾಗಿದೆ, ಇಲ್ಲಿ ಒಂದು ಕ್ರೋಮೋಸೋಮ್ ಇದೆ. ದೀಸ್ ಆರ್ ದ ಸಿಸ್ಟರ್ ಕ್ರೊಮ್ಯಾಟಿಡ್ಸ್. ಇಲ್ಲಿ ಡಿವಿಷನ್ಗಿಂತ ಮುಂಚೆ ಡಿವೈಡ್ ಆಗಬೇಕಾದ್ರೆ ಏನಾಗುತ್ತೆ, ಈ ಸೆಂಟ್ರಿಯೋಲಿಂದ ಸ್ಪಿಂಡಲ್ ಫೈಬರ್ಸ್ ಅಂತ ಫಾರ್ಮ್ ಆಗ್ತವೆ, ಫೈಬರ್ಸ್. ಓಕೆ, ಸೊ ಇಲ್ಲಿಂದನೂ ಕೂಡ ಸ್ಪಿಂಡಲ್ ಫೈಬರ್ಸ್ ಜಾಯಿನ್ ಆಗ್ತವೆ. ಎಲ್ಲಿಗೆ ಜಾಯಿನ್ ಆಗ್ತವೆ? ಅಲ್ಟಿಮೇಟ್ಲಿ ಕ್ರೋಮೋಸೋಮ್ಗೆ. ಅವು ಜಾಯಿನ್ ಆದ ತಕ್ಷಣ ಈ ಥರ ಜಗ್ಗಿ ಬಿಡ್ತವೆ. ಎರಡು ಕಡೆ ಜಗ್ಗಿದ್ದು ಅಂತಂದರೆ ಇದು ಮಧ್ಯ ಇಲ್ಲಿ ಹಿಂಗೆ ಕಟ್ಟಾಗಿಬಿಡ್ತು. ಕಟ್ಟಾಗಿ ಇಲ್ಲೊಂದಿತ್ತು, ಇದು ಒಂದು ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಫುಲ್ ಹಿಂಗೆ ಜಗ್ಗಿ ಬಿಟ್ಟರೆ ಮೇಲ್ಗಡೆ ಒಂದು ಜಗ್ಗು ಹೋಯಿತು, ಕೆಳಗಡೆ ಒಂದು ಬಂತು. ಅವು ಮೂವ್ ಆಗಬೇಕಾದ್ರೆ ಬೇರೆ ಬೇರೆ ನಮಗೆ ಶೇಪಲ್ಲಿ ಕಾಣ್ತವೆ.
ಯಾಕೆ ಅವು ಬೇರೆ ಬೇರೆ ಶೇಪಲ್ಲಿ ಕಾಣ್ತವೆ ಮತ್ತು ಯಾವ್ಯಾವ ಶೇಪ್ನಲ್ಲಿ ಕಾಣ್ತವೆ ಅಂತ ಜಸ್ಟ್ ಕ್ವಿಕ್ಕಾಗಿ ಒಂದು ಐಡಿಯಾ ಇರಬೇಕು. ಓಕೆ, ಹೇಗೆ ಅದು? ಸಿ, ಐ ವಿಲ್ ಟೇಕ್ ದ ಡಿಫ್ರೆಂಟ್ ಒನ್. ಫಸ್ಟ್ ವಿಲ್ ಡ್ರಾ ಒನ್ ಸೆಂಟ್ರೋಮಿಯರ್. ಓಕೆ, ಸೆಂಟ್ರೋಮಿಯರದು ಮೇಲ್ಗಡೆ ಮತ್ತು ಕೆಳಗಡೆ ಈಕ್ವಲ್ ಲೆಂತಲ್ಲಿರುವಂತಹ ಆರ್ಮ್ ಇತ್ತು ಅಂದರೆ ಇದನ್ನು ದಿಸ್ ಟೈಪ್ ಆಫ್ ಕ್ರೋಮೋಸೋಮ್ ಈಸ್ ಕಾಲ್ಡ್ ಆ್ಯಸ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್. ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್. ಅದನ್ನೇ ಇಲ್ಲಿಂದ ಸ್ವಲ್ಪ ಅದು ಈ ಕಡೆ ಮೂವ್ ಆಯಿತು ಅಂತಂದರೆ ಒಂದು ಆರ್ಮ್ ಸಣ್ಣದಾಗುತ್ತೆ, ಇನ್ನೊಂದು ಆರ್ಮು ಫುಲ್ ದೊಡ್ಡದಾಗುತ್ತೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಸಬ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್. ಓಕೆ, ಮೆಟಾಸೆಂಟ್ರಿಕ್ ಇತ್ತ ಸ್ವಲ್ಪ ಮೂವ್ ಆದರೆ ಸಬ್ ಮೆಟಾಸೆಂಟ್ರಿಕ್. ಇನ್ನೂ ಸ್ವಲ್ಪ ಜಾಸ್ತಿ ಮೂವ್ ಆಯಿತು ಅಂತಂದರೆ ನಾವು ದಿಸ್ ಈಸ್ ಕಾಲ್ಡ್ ಆ್ಯಸ್ ಆಕ್ರೋಸೆಂಟ್ರಿಕ್. ಆಕ್ರೋಸೆಂಟ್ರಿಕ್. ಇನ್ನೂ ಕೆಲವೊಂದು ಸತಿ ಫುಲ್ ಈ ಸೆಂಟ್ರೋಮಿಯರ್ ಹೋಗಿ ಟಿಪ್ಪಿಗೆ ಅರೇಂಜ್ ಆಗಿಬಿಡುತ್ತೆ, ಫುಲ್ ಟಿಪ್ಪಿಗೆ. ನಾವು ದಿಸ್ ಈಸ್ ಕಾಲ್ಡ್ ಆ್ಯಸ್ ಟೀಲೋಸೆಂಟ್ರಿಕ್. ಗೊತ್ತಾಯ್ತಾ? ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಸೆಂಟ್ರೋಮಿಯರ್, ವಿ ಹ್ಯಾವ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಇಲ್ಲಿ ಇನ್ನೊಂದು ಸಿಸ್ಟರ್ ಕ್ರೋಮ್ಯಾಟಿಡ್ಸನ್ನು ನೀವು ತೋರಿಸ್ಬೋದು, ಏನು ತಪ್ಪಿಲ್ಲ. ಸರಿನಾ? ಓಕೆ, ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, ಆಕ್ರೋಸೆಂಟ್ರಿಕ್ ಆ್ಯಂಡ್ ಟೀಲೋಸೆಂಟ್ರಿಕ್. ಯಾಕೆ ಟೀಲೋಸೆಂಟ್ರಿಕ್ ಅಂತ ಬಂತು? ಯಾಕಂದರೆ ಈ ಕ್ರೊಮ್ಯಾಟಿಡ್ ಫೈಬರ್ ಇದೆಯಲ್ಲ ಇದ್ರದ್ದು ಎಂಡ್ ಪೋರ್ಷನ್ನಿಗೆ ಟೀಲೋಮಿಯರ್ ಅಂತ ಕರೀತಾರೆ. ಸೆಂಟ್ರೋಮಿಯರ್ ಇತ್ತಾ ಟೀಲೋಮಿಯರ್. ಸೊ ಟೀಲೋಮಿಯರಿಗೇ ಈ ಫುಲ್ ಸೆಂಟ್ರೋಮಿಯರ್ ಬಂತು ಅಂದರೆ ಇದನ್ನು ಟೀಲೋಸೆಂಟ್ರಿಕ್ ಅಂತ ಕರೀತಾರೆ. ಟೀಲೋಮಿಯರ್ಗೆ ಈ ಕಡೆ ಅಥವಾ ಈ ಕಡೆ, ಟೀಲೋಮಿಯರಿಗೆ ಸೆಂಟ್ರೋಮಿಯರ್ ಬಂದು ಜಾಯ್ನ್ ಆಯಿತು ಅಂದರೆ ಇನ್ನೂ ಒಂದು ಹಾಫ್ ಏನೂ ಇರೋದೇ ಇಲ್ಲ, ಖಾಲಿ ಆಗಿಬಿಡುತ್ತೆ. ಅದಕ್ಕೆ ನಾವು ಟೀಲೋಸೆಂಟ್ರಿಕ್ ಅಂತ ಕರಿತೀವಿ. ಈ ಸೇಮ್ ಕ್ರೋಮೋಸೋಮು ಡಿವಿಷನ್ ಆಗಿ ಬೇರೆ ಬೇರೆ ಡೈರೆಕ್ಷನಲ್ಲಿ ಹೋಗಬೇಕಾದ್ರೆ ಹೇಗೆ ಕಾಣಿಸ್ತವೆ ಅಂತ ಒಂದು ಗೆಸ್ಸು. ಸಿ, ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಇದೆ, ಇಲ್ಲಿ ಡ್ರಾ ಮಾಡೋಣ. ಮೆಟಾಸೆಂಟ್ರಿಕ್ ಅಂದರೆ ಏನು? ಎರಡೂ ಕಡೆ ಈಕ್ವಲ್ ಆಗಿರುವಂತಹ ಕ್ರೊಮ್ಯಾಟಿಡ್ ಫೈಬರ್ಸನ್ನು ಹೊಂದಿರಬೇಕು. ಇದು ಮೆಟಾಸೆಂಟ್ರಿಕ್. ಸೊ ಈ ಕಡೆ ಇದು ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು, ಈ ಕಡೆ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಕಟ್ಟಾಗಿ. ಅವಾಗ ಹೆಂಗೆ ಕಾಣಿಸುತ್ತೆ ನಮಗೆ? ಟೀಲೋಮಿಯರಿಗೆ ಸ್ಪಿಂಡಲ್ ಫೈಬರ್ ಅಟ್ಯಾಚ್ ಆಗಿದೆ. ಓಕೆ, ಈ ಕಡೆನೂ ಈಕ್ವಲ್ ಮತ್ತು ಈ ಕಡೆನೂ ಈಕ್ವಲ್, ಎರಡೂ ಕಡೆ ಈಕ್ವಲ್ ಆಗಿರುವಂತಹ ಕ್ರೊಮ್ಯಾಟಿಡ್ಸ್ ಫಾರ್ಮ್ ಆಯಿತು. ನಾವು ದಿಸ್ ಶೇಪ್ ವಿ ಕಾಲ್ ಇಟ್ ಆ್ಯಸ್ ವಿ ಶೇಪ್ಡ್ ಕ್ರೋಮೋಸೋಮ್. ಹೌದಾ? ವಿ ಶೇಪ್ಡ್ ಕ್ರೋಮೋಸೋಮ್, ಈಕ್ವಲ್ ಲೆಂತ್. ನೆಕ್ಸ್ಟ್ ನೀವು ಸಬ್ ಮೆಟಾಸೆಂಟ್ರಿಕ್ಕಿಗೆ ಬಂದರೆ ಏನಾಗುತ್ತೆ? ಸಬ್ ಮೆಟಾಸೆಂಟ್ರಿಕ್ನಲ್ಲಿ ಈ ಕ್ರೋಮೋಸೋಮು ಒಂದು ಫುಲ್, ಇದು ಸೆಂಟ್ರೋಮಿಯರ್ ಆಯಿತಾ, ಒಂದು ಫುಲ್ ಸ್ಮಾಲ್ ಆರ್ಮ್ ಇರುತ್ತೆ, ಇನ್ನೊಂದು ಫುಲ್ಲು ಲಾಂಗ್ ಆರ್ಮ್ ಇರುತ್ತೆ. ರೈಟ್? ನಾವು ದಿಸ್ ವಿ ಕಾಲ್ ಇಟ್ ಆ್ಯಸ್ ಎಲ್ ಶೇಪ್ಡ್ ಕ್ರೋಮೋಸೋಮ್. ಅದೇ ನೀವು ಆಕ್ಟ್ರೋಸೆಂಟ್ರಿಕ್ ಬಂದರೆ ಸೆಂಟ್ರೋಮಿಯರ್ ಒಂದು ಫುಲ್ ಚಿಕ್ಕದಾಗಿದೆ, ಓಕೆ, ಆ್ಯಂಡ್ ಒಂದು ಫುಲ್ ಲಾಂಗ್ ಆಗಿದೆ. ದಿಸ್ ವಿ ಕಾಲ್ ಇಟ್ ಆ್ಯಸ್ ಜೆ ಶೇಪ್ಡ್ ಕ್ರೋಮೋಸೋಮ್. ಆ್ಯಂಡ್ ವೆನ್ ಯು ಕಮ್ ಹಿಯರ್ centromere and only one thread, this we call it as I shaped chromosome. ಗೊತ್ತಾಯ್ತಾ? ಇದು ಸ್ವಲ್ಪ ನಾನು ಫಾಸ್ಟಾಗಿ ಕೂಡ ಹೇಳಿದೆ, ಅರ್ಥ ಆಗಲಿ ಅಂತಂದರೆ ಇನ್ನೊಂದ್ಸತಿ ಇದನ್ನ ರಿವಿಷನ್ ಮಾಡ್ಕೊಳ್ಳಿ. Based on the position of centromere, we have 4 different types of chromosomes: metacentric, submetacentric, acrocentric, telocentric. ಸೆಂಟರು ಅದಕ್ಕಿಂತ ಸ್ವಲ್ಪ ಮೂವ್ ಆಗಬೇಕು, ಸ್ವಲ್ಪ ಮೂವ್ ಲಾಸ್ಟಿಗೆ ಅದು ಫುಲ್ ಹೋಗಿ ಎಂಡಿಗೆ ಕುತ್ಕೊಂಡ್ಬಿಡುತ್ತೆ. ಇದ್ರ ಒಳಗಡೆ ಏನಿರುತ್ತೆ? ಒಳಗಡೆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಹಾಗೆ ಇರುತ್ತೆ. ಜಸ್ಟ್ ವಿ ಆರ್ ಚೇಂಜಿಂಗ್ ದ ಪೊಸಿಷನ್ ಆಫ್ ಸೆಂಟ್ರೋಮಿಯರ್. ಓಕೆ, ಸೊ ವಿ ಶೇಪ್ಡ್, ಎಲ್ ಶೇಪ್ಡ್, ಜೆ ಶೇಪ್ಡ್ ಆ್ಯಂಡ್ ಐ ಶೇಪ್ಡ್. ಮ್ಯಾಮ್ ಇದು ಶೇಪ್ ಅರ್ಥ ಆಗಲಿಲ್ಲ ಅಂತ ಅಂದ್ಕೊಂಡ್ರೆ ವಿಚಾರ ಮಾಡಬೇಡಿ. ಯಾಕೆ ಈ ಶೇಪ್ ಬಂತು ಅಂತ ನಾವು ಸೆಲ್ ಡಿವಿಷನ್ನಲ್ಲಿ ಕಲಿತೀವಿ. ಇವಾಗ ಜಸ್ಟ್ ನೀವು ಈ ಕ್ರೋಮೋಸೋಮನ್ನು 2 ಡಾಟರ್ ಸೆಲ್ಸಿಗೆ ಹಿಂಗೆ ಡಿವೈಡ್ ಮಾಡಿದರೆ ಅವು ಬೇರೆ ಬೇರೆ 2 ಸೆಲ್ಸಿಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತವೆ ಅಂತ ಶೇಪ್ ಮೇಲೆ ಇಲ್ಲಿ ಕೊಟ್ಟಿರೋದು. ವಿ ಶೇಪ್, ಎಲ್ ಶೇಪ್ಡ್, ಜೆ ಶೇಪ್ಡ್ ಆ್ಯಂಡ್ ಐ ಶೇಪ್ಡ್. ಸೊ ಇನ್ ದಿಸ್ ವಿಡಿಯೋ I have tried to cover all the parts: the structure of interphase nucleus,
ನ್ಯೂಕ್ಲಿಯಸ್ ಒಳಗಡೆ ಕ್ರೊಮ್ಯಾಟಿನ್ ಹೆಂಗೆ ಬಂತು ಅಂತ ಸ್ಟಡಿ ಮಾಡಿದ್ವಿ. ಅದಾದಮೇಲೆ ಸ್ಟ್ರಕ್ಚರ್ ಆಫ್ ಅ ಕ್ರೋಮೋಸೋಮ್, ದೆನ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಸೆಂಟ್ರೋಮಿಯರ್ ದೆರ್ ಆರ್ 4 ಟೈಪ್ಸ್ ಆಫ್ ಕ್ರೋಮೋಸೋಮ್. ಸ್ಕ್ರೀನ್ಶಾಟ್ ಬೇಕಂದ್ರೆ ತಗೋಬೋದು. Okay, now this completes the lesson cell, the unit of life. Okay, and in the next video we'll start with the new lesson biomolecules. Already one video agide introduction, adar next video inda now start madanante. I hope this chapter is very clear. All the organelles, their structure, nucleus structure, chromosome structure, ಇದನ್ನು ಸ್ವಲ್ಪ ರಿವೈಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಒನ್ ಮೋರ್ ಟೈಮ್ ಓನ್ಲಿ ದ ಶೇಪ್ ಆಫ್ ದ ಕ್ರೋಮೋಸೋಮ್ಸ್, ರೈಟ್? ಸೊ ವಿಲ್ ಮೀಟ್ ಅಗೈನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಟಾಪಿಕ್. Till then, stay safe. Thank you for watching.